ನಮಸ್ಕಾರ. ಹಲೋ ಗೆಳೆಯರೆ, ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಎಂದಿನಂತೆ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕೆಲವು ಹವ್ಯಾಸಗಳು ಚಟವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ. ಹೀಗೆ ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಹಲವಾರು ದುಷ್ಪರಿಣಾಮಗಳು ಉಂಟಾಗ್ತಾ ಹೋಗುತ್ತೆ. ಆ ದುಷ್ಪರಿಣಾಮಗಳು ಯಾವುದು ಮತ್ತು ಯಾವ ರೀತಿಯಾದ ಕಾಯಿಲೆ ನಮಗೆ ಬರುತ್ತೆ, ಇದನ್ನು ಹೇಗೆ ನಾವು ತಡೆಗಟ್ಟಬೇಕು, ಇವುಗಳಿಗೆಲ್ಲದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲೋಹಿತ್ ಜಿ, ಕ್ಯಾನ್ಸರ್ ರೋಗ ತಜ್ಞರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ತಂಬಾಕು ಸೇವನೆ ನಾವೆಷ್ಟೇ ಜಾಗೃತಿಯನ್ನು ವಹಿಸಿದ್ರು ಕೂಡ ಅದು ನಡೀತಾನೆ ಇದೆ. ಸೊ ಇದು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ, ಸೊ ಹೆಣ್ಣು ಮಕ್ಕಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ಎಲ್ಲರೂ ಕೂಡ ತಂಬಾಕು ಸೇವನೆಯನ್ನು ಮಾಡ್ತಾ ಹೋಗ್ತಾರೆ. ಈ ತಂಬಾಕು ಸೇವನೆಯಿಂದ ಮುಖ್ಯವಾಗಿ ಯಾವ ಥರದ ಒಂದು ಕಾಯಿಲೆಗೆ ಅವರು ತುತ್ತಾಗ್ತಾರೆ? ತಂಬಾಕು ಸೇವನೆ ಇಟ್ಸ್ ನಾಟ್ ಓನ್ಲಿ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಹೆಚ್ಚು, ಗ್ರಾಮೀಣದಲ್ಲಿ ಹೆಚ್ಚು ಇರ್ತಾರೆ. ಇನ್ ಸಿಟೀಸ್ as well women usage, ಹೆಂಗಸರು ಯೂಸ್ ಮಾಡೋದು ತುಂಬ ಜಾಸ್ತಿ ಆಗಿದೆ. ಗಂಡಸರು ಈಕ್ವಲಿ ಫ್ರಮ್ ವೆರಿ ಲಾಂಗ್ ಟೈಮ್, ಫಾರ್ 100 years ಯೂಸ್ ಮಾಡ್ತಾನೆ ಇದ್ದಾರೆ. ವಿ ಹ್ಯಾವ್ ಸೀನ್ ಕ್ಯಾನ್ಸರ್ಸ್ do cause, it's caused by smoking. There is also cardiac diseases, hridaya kailekulu, lung diseases, COPD antir, which is very very common. So multiple other ella organs affect agutte smoking inda. So it's very very important to understand the ill effects of smoking. So smoking ella tarad organs affect agi stroke ago chance irutte, heart attack ago chance irutte, most importantly cancers ago chance irutte. Cancers from head to toe, oral cancers or lung cancers or bladder cancers, so irrespective of female or male incidence ಜಾಸ್ತಿ ಆಗುತ್ತೆ. ಇಟ್ಸ್ ಅ ವೆರಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್ ಕಾಸೇಷನ್ as well. ಈಗ ತಾವು ಹೇಳ್ತಾ ಹೋದ್ರಿ, ಈಗ ಧೂಮಪಾನದಿಂದ, ಟೊಬ್ಯಾಕೋ ಇದರಿಂದ ಹೆಚ್ಚು ಪರಿಣಾಮ ಬೀರ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಇವತ್ತಿನ ದಿನಗಳಲ್ಲಿ ಸ್ಮೋಕ್ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ಹುಡುಗರು, ಕಾಲೇಜು ವಿದ್ಯಾರ್ಥಿಗಳು ಇವನ್ನೆಲ್ಲ ಮಾಡ್ತಾ ಹೋಗ್ತಿರ್ತಾರೆ. ಸೊ ಅಂಥವ್ರಿಗೆ ಮೊದಲನೇ ಸಿಂಪ್ಟಮ್ ಏನು ಗೊತ್ತೆ, ಹೇಗೆ ಗೊತ್ತಾಗುತ್ತೆ ಸರ್ ಇದು? ಮೊದಲನೇ ಸಿಂಪ್ಟಮ್ ಅಂದರೆ ಕ್ಯಾನ್ಸರ್ ಅಂತ. ಸೊ ಯೂಶಲಿ ಇಟ್ ಕ್ಯಾನ್ ಸ್ಟಾರ್ಟ್ ಆಫ್ ವಿತ್ ಅ ಸಿಂಗಲ್ ಅಲ್ಸರ್. ಇವಾಗ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗು ಓರಲ್ ಕ್ಯಾವಿಟಿಯಿಂದ ಸ್ಟಾರ್ಟ್ ಆಗೋದು. ಸೊ ಅಲ್ಲಿ ಏರೋಡೈಜೆಸ್ಟಿವ್ ಟ್ರ್ಯಾಕ್, ಸೊ ಕ್ಯಾನ್ಸರ್ಸು ಏರೋಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಮೋಸ್ಟ್ ಕಾಮನೆಸ್ಟ್. ಲಂಗ್ ಕ್ಯಾನ್ಸರ್ಸ್ ಆರ್ ಪ್ರಿಟಿ ಕಾಮನ್ ವಿತ್ ಸ್ಮೋಕಿಂಗ್. ಮೋಸ್ಟ್ ಎಫೆಕ್ಟ್ ಆಗೋದು ಲಂಗ್. ಸೊ ಈ ಥರ ಬ್ಲ್ಯಾಡರ್, ಓಕೆ, ಎವ್ರಿ ಆರ್ಗನ್, ಕೋಲನ್. ಸೊ ಎಲ್ಲದಕ್ಕೂ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗ್ ಇಸ್ ಅ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಎಲ್ಲ ಕಾಯಿಲೆಗಳಿಗೂ. ಸೊ ಸಿಂಪ್ಟಮ್ಸ್ ಅಂದರೆ ಅಲ್ಸರಿಂದ ಸ್ಟಾರ್ಟ್ ಆಗ್ಬೋದು. ಒಂದು ಸಿಂಪಲ್ ಅಲ್ಸರ್, ಒಂದು ಚಿಕ್ಕ ನಮ್ಮದು ವೈಟಮಿನ್ ಡೆಫಿಷಿಯನ್ಸಿ ಆದರೆ ಯಾವ ಥರ ಅಲ್ಸರ್ ಆಗುತ್ತೋ ಅದೇ ಥರ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಕ್ಯಾನ್ಸರ್, ಟಂಗ್ ಕ್ಯಾನ್ಸರ್ಸ್, ಸೊ ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ಸ್ ಅಂದರೆ ಈ ಪಾರ್ಟ್ ಬಕಲ್ ಮ್ಯೂಕೋಸಾ. ಸೊ ಇವಾಗ ಕೆಮ್ಮು ಜಾಸ್ತಿ, ಓಕೆ, ಆ್ಯಂಡ್ ಕೆಮ್ಮಿದಾಗ ರಕ್ತ ಬರೋದು, ಓಕೆ, ಇಮೋಪ್ಟೈಸಿಸ್. ಸೊ ದ್ಯಾಟ್ ಈಸ್ ಆಲ್ಸೋ ಎ ಸಿಂಪ್ಟಮ್. ತುಂಬ ಕೆಮ್ಮು, ಈ ಮೆಡಿಸಿನ್ಸ್ ತೊಗೊಂಡ್ರೇನು ಕಂಟ್ರೋಲ್ ಆಗದೆ ಇರೋ ಕೆಮ್ಮು, ಆ ಥರ. ಊಟ ನುಂಗಕ್ಕಾಗದೆ, ಒಬ್ಸ್ಟ್ರಕ್ಟಿವ್ ಡಿಸ್ಫೇಜಿಯಾ ಅಂತೀರಿ, ಓಕೆ, ಊಟ ಮಾಡೋದಕ್ಕೆ ಒಳಗಡೆ ಹೋಗ್ತಾ ಇಲ್ಲ, ಸೊ ಡಿಸ್ಫೇಜಿಯಾ ಆಗೋ ಚಾನ್ಸಸ್ಸು. ದೀಸ್ ಆರ್ ಆಲ್ ದ ಬೇಸಿಕ್ ಸಿಂಪ್ಟಮ್ಸ್. ಈಗ ಈ ಬೇಸಿಕ್ಸ್ ಒಂದು ಇದು ಗೊತ್ತಾದಾಗ ನಮಗೆ ವೈದ್ಯರನ್ನು ಕಂಡಾಗ ಇದಕ್ಕೆ ಯಾವ ರೀತಿಯಾದ ಒಂದು ಮೆಡಿಸಿನ್ಸನ್ನು ಕೊಡ್ತೀರಿ, ಮತ್ತು ಹೀಗೆ ಇದನ್ನು ಮೊದಲನೇ ಹಂತದಲ್ಲೇ ಅದನ್ನು ಕ್ಯೂರ್ ಮಾಡ್ಬೋದಾ, ಹೇಗೆ ಇದು? It again depends. ಇವಾಗ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಬಂದಿದೆ. there are lot of cancers which can be controlled and cured. like for example ಇವಾಗ ಸ್ಮೋಕಿಂಗ್ ಮಾಡಿದಾಗ ನಮಗೆ ವಾಯ್ಸ್ ಬಾಕ್ಸಲ್ಲೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಈ ವಾಯ್ಸ್ ಬಾಕ್ಸ್ ಕಾಯಿಲೆ ಅರ್ಲಿ ಸ್ಟೇಜಲ್ಲಿ ಯೂಶಲಿ ಡಿಟೆಕ್ಟ್ ಆಗುತ್ತೆ. ಯಾಕಂದರೆ ಒಂದು ಚಿಕ್ಕ ಗಡ್ಡೆ ಸ್ಟಾರ್ಟ್ ಆದಾಗ ವಾಯ್ಸ್ ಬಾಕ್ಸಲ್ಲಿ ವಾಯ್ಸ್ ಚೇಂಜ್ ಆಗುತ್ತೆ, ಓರ್ಸ್ನೆಸ್ ಆಫ್ ವಾಯ್ಸ್ ಅಂತೀರಿ, ಓಕೆ. ಚೇಂಜ್ ಆದಾಗ ಅದನ್ನು ನಾವು ರೇಡಿಯೇಷನ್ ಕೊಟ್ಟು, ಇಲ್ಲಾಂದರೆ ಸರ್ಜರಿ ಮಾಡಿ we can completely cure the disease, long term survivors. So we can make it as a very chronic disease. So ಎಷ್ಟೊಂದು ಜನ ನಮ್ಮ ಹತ್ರ ಬರ್ತಾರೆ, ಎಷ್ಟೊಂದು ಜನಕ್ಕೆ ವಾಸಿ ಆಗಿದೆ. So these are all, some cancers are completely curable, but it again depends on what stage we are seeing the disease. ಯಾವ ಸ್ಟೇಜಲ್ಲಿ ನಮಗೆ ಬರ್ತಾರೆ, ಯಾವ ಥರ ಸಿಂಪ್ಟಮ್ಸ್ ಇದೆ, ಎಷ್ಟು ದೊಡ್ಡದಿದೆ ಕಾಯಿಲೆ, ಎಲ್ಲನ ಬೇರೆ ಕಡೆ ಸ್ಪ್ರೆಡ್ ಆಗಿದೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಈಗ ತಾವು ಹೇಳಿದ್ರಿ, ಆರಂಭ ದಿನಗಳಲ್ಲಿ ಅವರಿಗೆ ಕೆಮ್ಮು ಬರುತ್ತೆ ಮತ್ತು ಮಾತು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಂಥೇಳಿ. ಸೊ ಅಂಥ ಸಮಯದಲ್ಲಿ ಬಂದಾಗ ನೀವು ಅದನ್ನು ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದೀರಿ. ಖಂಡಿತವಾಗಿ ಕೆಲವು ಸರಿ ಮಾತುಗಳು ನಿಂತೋಗುತ್ತೆ. ಅದು ಯಾವ ಸ್ಟೇಜಲ್ಲಿ ಮಾತು ಕೂಡ ನಿಂತೋಗಿ ಅವರಿಗೆ ಒಂದು ಗಡ್ಡೆ, ಇವಾಗ ವಾಯ್ಸ್ ಬಾಕ್ಸಲ್ಲಿ ಇರುತ್ತೆ. ಸೊ ಗಡ್ಡೆ ತುಂಬ ದಪ್ಪಕ್ಕಾಗಿ ವೋಕಲ್ ಕಾರ್ಡ್ ಮೊಬಿಲಿಟಿ ಸ್ವಲ್ಪ ಎಫೆಕ್ಟ್ ಆದರೆ ಆವಾಗ ಮಾತು ನಿಂತೋಗುತ್ತೆ. ಆವಾಗ ಓರ್ಸ್ನೆಸ್ ಆಫ್ ವಾಯ್ಸ್ ಬರಲ್ಲ, ಬಿಕಾಸ್ ಅದು ಮೂವ್ ಆಗಬೇಕು. ವಾಯ್ಸ್ ಬಾಕ್ಸ್ ಮೂವ್ ಆದರೆ
ವಾಯ್ಸ್ ಬರುತ್ತೆ. ಇಲ್ಲಾಂದರೆ ಅಲ್ಲಿ ಗಡ್ಡೆ ಕೂತ್ಕೊಂಡಿದ್ರೆ ಇಟ್ ಈಸ್ ನೋ ಮೊಬಿಲಿಟಿ ಆಫ್ ದ ವೋಕಲ್ ಕಾರ್ಡ್, ಆವಾಗ ವಾಯ್ಸ್ ಬರಲ್ಲ, ವಾಯ್ಸ್ ನಿಂತು ಹೋಗುತ್ತೆ. ಸೊ ಇಟ್ ಅಗೇನ್ ಡಿಪೆಂಡ್ಸ್ ಯಾವ ಸ್ಟೇಜಲ್ಲಿದೆ. ಓಕೆ, ದೊಡ್ಡದು ಆಗ್ತಾ ಆಗ್ತಾ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಈಗ ಇದನ್ನು ನಾವು ಲಂಗ್ ಕ್ಯಾನ್ಸರ್ ಅಂತ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಈಗ ಸಾಮಾನ್ಯವಾಗಿ ಹೊಗೆ ಸೊಪ್ಪು ಹಾಕ್ಕೊಳ್ಳುವಂಥ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಅವರಿಗೆ ಯಾವ ರೀತಿಯಾದ ಒಂದು ಕ್ಯಾನ್ಸರ್ ಬರುತ್ತೆ ಸರ್? ಸೊ ಮೇನ್ಲಿ ಹೊಗೆ ಸೊಪ್ಪು ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸ್ ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಟಂಗ್ ಕ್ಯಾನ್ಸರ್ಸು, ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ಸು, ರೆಟ್ರೋಮೊಲೋ ಟ್ರೈಗಾನ್ ಅಂತೀರಿ, ಅಂದರೆ ಈ ಭಾಗ ಬಾಯಿನ ಪಕ್ಕದಲ್ಲಿರೋ ಬಾಯಿ ಭಾಗ ಆ್ಯಂಡ್ ಏರೋ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂದರೆ ಈಸೋಫೇಗಸ್ಸು, ಸೊ ಈ ಭಾಗದಲ್ಲಿ ಹೊಟ್ಟೆ, ಸೊ ಈ ಥರ ಕಾಯಿಲೆಗಳು ತುಂಬ ಜಾಸ್ತಿ ಆಗುತ್ತೆ. ಸೊ ಮೇನ್ಲಿ ಟೊಬ್ಯಾಕೊ ಚ್ಯೂವರ್ಸಲ್ಲಿ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸ್ ಆರ್ ದ ಮೋಸ್ಟ್ ಕಾಮನ್. ಇದನ್ನು ಕ್ಯೂರ್ ಮಾಡ್ಬೋದು ಹೇಗೆ ಅಂತೀರಿ? ಡೆಫಿನೆಟ್ಲಿ. ಇವಾಗ ಅರ್ಲಿ ಸ್ಟೇಜಲ್ಲಿ ಬಂದಾಗ ಯೂಶಲಿ ಏನಾಗುತ್ತೆ, ಸಿಟೀಸಲ್ಲಿ ಚಿಕ್ಕ ಅಲ್ಸರ್ ಬಂದ್ರೇನು, ಸೊ ಪೇಷಂಟ್ಸ್ ಬಂದು ನಮ್ಮ ಹತ್ರ ಎವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ತಾರೆ. ಸರ್ ಇದು ಅಲ್ಸರ್ ಬಂದಿದೆ, ನಾವು ನಾರ್ಮಲ್ ಮೆಡಿಸಿನ್ಸ್ ತೊಗೊಂಡಿದ್ದೀರಿ ಬಟ್ ವಾಸಿ ಆಗ್ತಾ ಇಲ್ಲ, 7 ದಿವಸ ಆಗಿದೆ, 14 ದಿವಸ ಆಗಿದೆ. ಸೊ ಅವರಿಗೆ ನಾವು ಎವ್ಯಾಲ್ಯೂಯೇಟ್ ಮಾಡಿ ಒಂದು ಬಯೋಪ್ಸಿ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಸರ್ಜರಿ ಮಾಡೋದಾ ಇಲ್ಲಾಂದರೆ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಕೊಡೋದು ಅಂತ ಎವ್ಯಾಲ್ಯೂಯೇಟ್ ಮಾಡಿ ವಿ ವಿಲ್ ಕಂಟ್ರೋಲ್ ದ ಡಿಸೀಸ್. ಅಂದರೆ ಹಂತದ ಮೇಲೆ ಯಾವ ಹಂತದಲ್ಲಿದೆ ನೋಡಿಕೊಂಡು ನೀವು ಅದಕ್ಕೆ ಟ್ರೀಟ್ಮೆಂಟ್ನ ಒದಗಿಸಿ ಅದನ್ನು ಕ್ಯೂರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಿ. ಕೆಲವು ಸರಿ ಈಗ ನಾಲ್ಗಿನಲ್ಲಿ ಟಂಗಲ್ಲಿ ಕೂಡ ಈ ತುದಿಗಳಲ್ಲಿ ಕ್ಯಾನ್ಸರ್ಸ್ ಆಗ್ತಾ ಹೋಗುತ್ತೆ. ಕೆಲವು ಸರಿ ಟೊಬಾಕೋವನ್ನು ಈ ಬಾಯಿ ಒಳಗಡೆ ಇಟ್ಕೊಳ್ಳುವಂಥದ್ದು ಈ ಕೂಲಿ ಕಾರ್ಮಿಕರು ಅವರೆಲ್ಲ ಇದೆಲ್ಲ ಬಳಸ್ತಾ ಹೋಗ್ತಿರ್ತಾರೆ. ಸೊ ಇಂಥವ್ರಿಗೆ ಯಾವ ಥರದ ಕ್ಯಾನ್ಸರ್ ಬರ್ಬೋದು ನಾವು? ಸೊ ಇವಾಗ ಯೂಶಲಿ ಏನಾಗುತ್ತೆ ಅಂದರೆ ನಾವು ನೋಡೋದು ಟೊಬ್ಯಾಕೊ ಚ್ಯೂವಿಂಗಲ್ಲಿ. ಸೊ ಟೊಬ್ಯಾಕೊ ಈ ಲಿಪ್ ಅಡಿಯಲ್ಲಿ ಇಟ್ಕೊಳ್ತಾರೆ. ಓಕೆ, ಸೊ ಆಲ್ವಿಯೋಲಸ್ ಅಂತೀರಿ, ಆಲ್ವಿಯೋಲಸ್, ಲೋವರ್ ಆಲ್ವಿಯೋಲಸ್ ಕ್ಯಾನ್ಸರ್ಸ್. ಸೊ ಬಕಲ್ ಮ್ಯೂಕೋಸಲ್ ಕ್ಯಾನ್ಸರ್ಸ್ ಅಂದರೆ ದವಡೆ ಪಕ್ಕದಲ್ಲಿರೋ ಸಾಫ್ಟ್ ಟಿಶ್ಯೂ, ಅಂದರೆ ಈ ಭಾಗದಲ್ಲಿ ಕ್ಯಾನ್ಸರ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಚ್ಯೂವಿಂಗ್ ಟೊಬ್ಯಾಕೊ ಇಸ್ ಮೇನ್ಲಿ ರಿಲೇಟೆಡ್ ಟು ಓರಲ್ ಕ್ಯಾವಿಟಿ ಕ್ಯಾನ್ಸರ್. ಮೋರ್ ಪ್ರಾಮಿನೆಂಟ್ ಆರ್ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸ್. ಟಂಗ್ ಕ್ಯಾನ್ಸರ್ಸು ಬರೋ ಚಾನ್ಸ್ ಇರುತ್ತೆ, ಯಾಕಂದರೆ ಚ್ಯೂ ಮಾಡ್ತಾ ಮಾಡ್ತಾ ಕ್ರಾನಿಕ್ ಇರಿಟೇಷನ್ ಆಗುತ್ತೆ. ಇರಿಟೇಷನ್ ಆಫ್ ದ ಮ್ಯೂಕೋಸಾ. ಈ ಮ್ಯೂಕೋಸಾ ಓರಲ್ ಕ್ಯಾವಿಟಿ ನೋಡಿದ್ರೆ ತುಂಬ ಸಾಫ್ಟ್ ಮ್ಯೂಕೋಸಾ. ಸೊ ಇರಿಟೇಷನ್ ಆಗ್ತಾ ಆಗ್ತಾ ಎರೋಡ್ ಆಗ್ತಾ ಆಗ್ತಾ ಸೊ ಮ್ಯೂಟೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ದಟ್ ಕ್ಯಾನ್ ಲೀಡ್ ಟು ಕ್ಯಾನ್ಸರ್. ಓಕೆ ಸರ್, ಈಗ ಏನಾಗುತ್ತೆ ಕೆಲವು ಸರಿ ಈ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಮೊದಲನೇದು ಹವ್ಯಾಸವಾಗಿ ನೋಡೋಣ ಅಂತ ಏನೋ ಒಂದು ತಗೊಳ್ಳೋ ಒಂದು ಇದಿರುತ್ತೆ, ಆ ನಂತರ ಅದು ಚಟವಾಗಿ ಪರಿವರ್ತನೆ ಆಗುತ್ತೆ. ಸೊ ಇದಕ್ಕೆ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಏನು ಮಾಡ್ಬೋದು ಸರ್? ಯಾವ ರೀತಿಯ ತಿಳುವಳಿಕೆಯನ್ನು ಅವರಿಗೆ ಕೊಡ್ಬೋದಾಗುತ್ತೆ ನಾವು? ಐ ಥಿಂಕ್ ಇಲ್ಲಿ ನೋಡಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ದ ಡಾಕ್ಟರ್ಸ್. ಸೊ ಒಂದು ದ ಪರ್ಸನ್ ಹೂ ಇಸ್ ಸ್ಮೋಕಿಂಗ್, ಸೆಕೆಂಡ್ ಇಸ್ ಫ್ಯಾಮಿಲಿ, ಥರ್ಡ್ ಇಸ್ ಗೌರ್ಮೆಂಟ್, ಫೋರ್ತ್ ಇಸ್ ಮೀಡಿಯಾ. ಸೊ ಇವಾಗ ನೋಡಿದ್ರೆ ನೀವು ಒಂದು ಸಿಗರೇಟ್ ಪ್ಯಾಕೆಟ್ ತೊಗೊಂಡು ನೋಡಿದ್ರೆ ದರ್ ಇಸ್ ಅ ಹ್ಯೂಜ್ ಪಿಕ್ಚರ್. ಸೊ ಆ ಪಿಕ್ಚರ್ ತುಂಬ ಚಿಕ್ಕದಿತ್ತು, ಪ್ರಾಬ್ಲಿ ಇನ್ ದ ಪಾಸ್ಟ್ 4 years or 5 years. ಸೊ ಅದು ದೊಡ್ಡದು ಮಾಡಿದ್ದಾರೆ. ಸೊ ದಟ್ ಪಿಕ್ಚರಲ್ಲಿ ನೋಡಿದ್ರೆ ಕ್ಯಾನ್ಸರ್ ಪಿಕ್ಚರ್ ಇಸ್ ವೆರಿ ಡಿಬಿಲಿಟೇಟಿಂಗ್. ಓಕೆ, ಸೊ ಐ ಥಿಂಕ್ ದಟ್ ಮೋಟಿವೇಟ್ಸ್ ದ ಪರ್ಸನ್ ಟು ಕ್ವಿಟ್. ಅಯ್ಯೋ ಕ್ಯಾನ್ಸರ್ ಬಂದ್ಬಿಡುತ್ತೆ ಅಂತ ಒಂದು ಭಯ ಉಂಟಾಗುತ್ತೆ. Okay, and second is government has to take proactive measures, probably increase taxes to the tobacco companies, manufacturing ಸ್ವಲ್ಪ ಕಡಿಮೆ ಮಾಡಬೇಕು, and the sellers go ಒಂದ್ಸರಿ ಚಿಕ್ಕ 18 years to 21 years ಆ ಏಜಲ್ಲಿರೋ ಅವರಿಗೆ ಸ್ವಲ್ಪ ಮಾರೋದು ಅವ್ರಿಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಟ್ಯಾಕ್ಸಸ್ ಹಾಕಿ, ಇಲ್ಲಾಂದರೆ ಕೌನ್ಸಿಲಿಂಗ್ ಮಾಡಿ. ಸೊ ಅಟ್ಲೀಸ್ಟ್ ಅವ್ರಿಗೆ ಹೇಳ್ಬೇಕು ಏನಕ್ಕಪ್ಪ ಸ್ಮೋಕ್ ಮಾಡ್ತಿದೆ. ಸೊ ದಟ್ ಈಸ್ ಹೌ ಯು ಎವಾಲ್ವ್ ಆಸ್ ಅ ಕಮ್ಯುನಿಟಿ. ಸೊ ಆಸ್ ಅ ಸೊಸೈಟಿ ವಿ ಹ್ಯಾವ್ ಟು work as an overall team to make our society a much better place. ಓಕೆ, ಇದು ಸಾಮಾನ್ಯವಾಗಿ ತುಂಬ ಜನ ಹೇಳ್ತಾರೆ ನಾನು ಸುಮಾರು 20 ವರ್ಷದಿಂದ 30 ವರ್ಷದಿಂದ ಸ್ಮೋಕ್ ಮಾಡ್ತೀನಿ ಅಂತ. ಇದು ಎಲ್ಲರಿಗೂ ಬರುತ್ತಾ? ಅದು ಹೇಗೆ ಅವರ ಬಾಡಿಯ ಒಂದು ನೇಚರ್ಗೆ ಅನುಗುಣವಾಗಿ ಬರುತ್ತಾ, ಹೇಗದು? ಐ ಥಿಂಕ್ ಎಷ್ಟೊಂದು ಜನ ಬರ್ತಾರೆ ಸರ್ ನಮಗೆ ಸ್ಮೋಕಿಂಗೇ ಮಾಡಿಲ್ಲ ಸರ್, ನಮಗೆ ಕ್ಯಾನ್ಸರ್ ಬರುತ್ತೆ ಅಂತ. ಒಬ್ಬೊಬ್ಬರು ಸರ್ ನನ್ನ 50 ವರ್ಷ ಆಗಿದೆ, ನಾನು ಒಂದು 20 ವರ್ಷದ ಹಿಂದ್ಗಡೆ ನಾನು ಸ್ಮೋಕಿಂಗ್ ಬಿಟ್ಬಿಟ್ಟಿದ್ದೀನಿ, ಆದರೆ ನನಗೆ ಇವಾಗ ಬಂದಿದೆ ಅಂತ. ಸೊ ಇಟ್ ಇಸ್ ಆಲ್ ಜೀನ್ ಮ್ಯೂಟೇಷನ್ಸ್. ಒಬ್ಬೊಬ್ಬರಿಗೆ 50 ವರ್ಷ ಅಷ್ಟು ಡ್ಯಾಮೇಜ್ ಆಗಿರುತ್ತೆ. ಸೊ ಅವರು 50 ವರ್ಷದಿಂದ ಸ್ಮೋಕ್ ಮಾಡಿರ್ತಾರೆ, ಒಂದು 20 ವರ್ಷದ ಹಿಂದ್ಗಡೆ ಬಿಟ್ಟಿರ್ತಾರೆ. ಸೊ ಆ ಮ್ಯೂಟೇಷನ್ಸ್ ಎಲ್ಲ ಆ್ಯಡ್ ಆನ್ ಆಗಿ 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 ಯಾವುದೋ ಒಂದು ಟ್ರಿಗರ್ ಆಗಿರುತ್ತೆ. ಆ್ಯಂಡ್ ಕ್ಯಾನ್ಸರ್ ಅನ್ನೋದು ಇಟ್ಸ್ ಅ ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್. ಓಕೆ, ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ. ಆ್ಯಂಡ್ ಸ್ಮೋಕಿಂಗ್ ಇಸ್ ಜಸ್ಟ್ ಅ ರಿಸ್ಕ್ ಫ್ಯಾಕ್ಟರ್. ಓಕೆ, ಇಟ್ಸ್ ಅ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಸೊ ಸ್ಮೋಕ್ ಮಾಡ್ತಾ ಮಾಡ್ತಾ ಕ್ರಾನಿಕ್ ಡ್ಯಾಮೇಜ್ ಆಗಿರುತ್ತೆ, ಬಟ್ ಯಾವುದೋ ಒಂದು ಮ್ಯೂಟೇಷನ್ ಆಗಿ ದಟ್ ಕ್ಯಾನ್ ಟ್ರಿಗರ್ ಇನ್ ಟು ಕ್ಯಾನ್ಸರ್. ಹಾಗೆ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಅಂತ ಮಾತಾಡ್ತಾ ಇರೋದ್ರಿಂದ ಈಗ ಸಾಮಾನ್ಯವಾಗಿ ಇಲ್ಲಿರುತ್ತೆ ಕ್ಯಾನ್ಸರ್ ಅಂದರೆ ಏನು ಅನ್ನೋ ಒಂದು ಗೊಂದಲ ಕೂಡ ಕೆಲವರಲ್ಲಿ ಇರುತ್ತೆ. ಸೊ ಏನು ಅದು, ಅದರ ಲಕ್ಷಣಗಳು ಹೇಗಿರುತ್ತೆ ಸರ್? ಸೊ ಇವಾಗ ಕ್ಯಾನ್ಸರ್ ಅನ್ನೋದು ಇಟ್ಸ್ ಅ ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಫ್ ನಾರ್ಮಲ್ ಸೆಲ್ಸ್. ಅಂದರೆ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಸೆಲ್ಸ್ ಇರುತ್ತೆ, ಸೊ ನಮ್ಮ ಜೀನ್ಸು ಇರುತ್ತೆ, ಸೊ ಮಲ್ಟಿಪಲ್ ಜೀನ್ಸ್ ಇರುತ್ತೆ. ಸೊ ಇವಾಗ ಆ ನಾರ್ಮಲ್ ಸೆಲ್ಸಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆದಾಗ ಸೊ ಅವಾಗ ಏನಾಗುತ್ತೆ, ಆ ನಾರ್ಮಲ್ ಸೆಲ್ಸ್ ಮ್ಯೂಟೇಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಸೊ ಅಬ್ನಾರ್ಮಲ್ ಸಿಗ್ನಲ್ಸ್ ಕೊಟ್ಟು ಆನ್ಕೋಜೀನ್ಸ್ ಆ್ಯಂಡ್ ಪ್ರೋ ಆನ್ಕೋಜೀನ್ಸ್ ಆ್ಯಂಡ್ ಆ್ಯಂಟಿ ಆನ್ಕೋಜೀನ್ಸ್ ಅಂತಾರೆ. ಸೊ ಅದನ್ನು
ಏರ್ಪೇರ್ ಆಗುತ್ತೆ, ಬ್ಯಾಲೆನ್ಸ್ ವಿಲ್ ಬಿ ಲಾಸ್ಟ್. ಸೊ ಅವಾಗ ಏನಾಗುತ್ತೆ, ಈ ನಾರ್ಮಲ್ ಸೆಲ್ಸು ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಮಗೆ ಗಡ್ಡೆಗಳು ಸ್ಟಾರ್ಟ್ ಆಗುತ್ತೆ, ಅಲ್ಸರ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಹಂಗೆ ಬೆಳ್ಕೊಂಡು ಬೇರೆ ಕಡೆನೂ ಸ್ಪ್ರೆಡ್ ಆಗೋ ಚಾನ್ಸ್. ಇವಾಗ ದೊಡ್ಡದಾದರೆ ಅದು ಹಂಗೆ ಸೆಲ್ಸ್ ರಿಲೀಸ್ ಆಗಿ ರಕ್ತದಲ್ಲಿ ರಿಲೀಸ್ ಆಗ್ಬೋದು, ಲಿಂಫಲ್ಲಿ ರಿಲೀಸ್ ಆಗ್ಬೋದು, ಹಂಗೆ ಸ್ಪ್ರೆಡ್ ಮಾಡಿಕೊಂಡು ಬೇರೆ ಜಾಗಕ್ಕೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ವೇರ್ ವಿ ಕಾಲ್ ಮೆಟಾಸ್ಟಾಟಿಕ್ ಡಿಸೀಸ್ ಅಂತ. ಸೊ ಇಟ್ ಒರಿಜಿನೇಟ್ ಫ್ರಮ್ ಎನಿ ಪಾರ್ಟ್ ಆಫ್ ದ ಬಾಡಿ. ಈವನ್ ಏರ್ ಫಾಲಿಕಲಿಂದ ಬರೋ ಚಾನ್ಸ್ ಇರುತ್ತೆ, ಉಗುರಿಂದ ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ಕ್ಯಾನ್ಸರ್ ಕ್ಯಾನ್ ಕಮ್ ಇನ್ ಎನಿ ಪ್ಲೇಸ್ ಆಫ್ ದ ಬಾಡಿ. ಸರ್, ಈಗ ಸಾಮಾನ್ಯವಾಗಿ ಏನು ಹೇಳ್ತಾರೆ ಕೆಲವರು, ನಾನು ಸರ್ ಯಾವಾಗ ಒಂದು ಸರಿ ನಾನು ಮಾತ್ರ ತಂಬಾಕನ್ನು ಹಾಕ್ಕೊಳ್ತೀನಿ, ಹೊಗೆ ಸೊಪ್ಪನ್ನು ಬಳಸ್ತೀನಿ, ಬೇರೆಯವ್ರೆಲ್ಲ 5 ಸರಿ 6 ಸರಿ ದಿನಕ್ಕೆ ಬಳಸ್ತಾನೆ ಇರ್ತಾರೆ. ಸೊ ಅವ್ರಿಗೆ ಬಂದಿಲ್ಲ, ನನಗೆ ಬಂದುಬಿಟ್ಟಿದೆ, ಈ ಥರದ ಒಂದು ಇದು ಇರುತ್ತೆ. ಸೊ ಇದು ಹಿಂಗೆ ಇದು ಸರಿ. ಸೊ ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಇಮ್ಯೂನ್ ಸಿಸ್ಟಮ್ ಸರ್. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ಅಂತಿರಲ್ವಾ, ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಒಬ್ಬೊಬ್ಬರಿಗೆ ಇಮ್ಯೂನ್ ಕೆಪಾಸಿಟಿ ತುಂಬ ಜಾಸ್ತಿ ಇರುತ್ತೆ. ಡ್ಯಾಮೇಜ್ ಆಗ್ತಾ ಸ್ವಲ್ಪ ರಿಕವರಿ ಆಗೋ ಚಾನ್ಸ್ ಇರುತ್ತೆ. ಬಟ್ ಒಬ್ಬರಿಗೆ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ಕಡಿಮೆ ಇದ್ದಾಗ, ಸೊ 1-2 ಸರಿ 3 ಸರಿ ಸ್ವಲ್ಪ ಡ್ಯಾಮೇಜ್ ಆದ್ರೇನು ದ್ಯಾಟ್ ಕ್ಯಾನ್ ಕನ್ವರ್ಟ್ ಇನ್ ಟು ಕ್ಯಾನ್ಸರ್ ಓವರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಸೊ ಐ ಥಿಂಕ್ ದ ಓನ್ಲಿ ಆನ್ಸರ್ ಇಸ್ ದ ಇಮ್ಯೂನ್ ಸಿಸ್ಟಮ್. ಸೊ ನಿಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇದ್ದರೆ ಯು ಕ್ಯಾನ್ ರಿಕವರ್ ಫ್ರಮ್ ದ ಡ್ಯಾಮೇಜ್. ಸೊ ಡ್ಯಾಮೇಜ್ ಆಗಿರೋದು ಸ್ಮೋಕಿಂಗಿಂದನೇ ಆಗಲಿ, ತಂಬಾಕಿಂದನೇ ಆಗಿರಲಿ, ಅದನ್ನು ರಿಕವರ್ ಆಗೋ ಕೆಪಾಸಿಟಿ ನಿಮ್ಮ ಬಾಡಿಲಿರುತ್ತೆ. ಸೊ ಯು ವಿಲ್ ರಿಕವರ್. ಇಲ್ಲ ಅಂದರೆ ಇಫ್ ಯುವರ್ ಇಮ್ಯೂನ್ ಸಿಸ್ಟಮ್ ಇಸ್ ಆನ್ ಲೋವರ್ ಸೈಡ್, ಆ ಕ್ಯಾನ್ಸರ್ ಸೆಲ್ಸ್ ಅನ್ನೋದು ಅದು ಅಬ್ನಾರ್ಮಲ್ ಸಿಗ್ನಲ್ಸ್ ಕೊಟ್ಬಿಡುತ್ತೆ, ನಾನು ನಾರ್ಮಲ್ ಸೆಲ್ ನಾನು ಬಿಟ್ಬಿಡಿ ಅಂತ. ಸೊ ಅವಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಕಾಗಿ ಅದು ಬೆಳ್ಕೊಂಡು ಹೋಗುತ್ತೆ. ಇಮ್ಯೂನ್ ಸಿಸ್ಟಮ್ ವಿಲ್ ಥಿಂಕ್ ದಟ್ ಇಟ್ಸ್ ಅ ನಾರ್ಮಲ್ ಸೆಲ್. ಸೊ ನಾರ್ಮಲಾಗಿ ಅದನ್ನು ಬೆಳ್ಕೊಂಡು ಹೋಗಿ ಇಟ್ ವಿಲ್ ಬಿಕಮ್ ಬಿಗರ್ ಆ್ಯಂಡ್ ಬಿಗರ್. ಈಗ ತಾವು ಹೇಳ್ತಾ ಹೋದ್ರಿ, ಈಗ ಸ್ಮೋಕಿಂಗ್ ಮಾಡೋದ್ರಿಂದ ಈಗ ಒಂದೇನಾಗಿದೆ ಪ್ಯಾಸಿವ್ ಸ್ಮೋಕ್. ಈಗ ಏನಾಗ್ತಾರೆ, ಕಂಟಿನ್ಯೂಸ್ ಆಗಿ ಸ್ಮೋಕ್ ಮಾಡ್ತಾರೆ, ಚೈನ್ ಸ್ಮೋಕರ್ ಅಂತ ಇರ್ತಾರೆ. ಸೊ ಕೆಲವರು ಅವ್ರ ಪಕ್ಕದಲ್ಲಿ ನಿಂತವ್ರಿಗೆ ಅವ್ರಿಗೆ ಎಫೆಕ್ಟ್ ಆಗೋಕ್ಕಿಂತ ಮುಂಚೆ ಆ ಹೊಗೆಯನ್ನು ಸೇವನೆ ಮಾಡೋವ್ರಿಗೂ ಕೂಡ ಬೇಗ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಎಷ್ಟೋ ಕಡೆ ನಾವು ಪ್ರಚಾರವನ್ನು ಮಾಡಿದ್ದಾರೆ, ಆದರೂ ಕೂಡ ಇದು ಹೇಗೆ ಪ್ರಚಾರ? I think passive smoking is a big factor in causing diseases. Okay. So ನೀವು active smoking in the passive smoking, there are 2 types. One is active inhaling of smoke and one is the bud of the cigarette in the smoke ಬರೋದು. So it definitely causes the same impact as active smoking. ಸೊ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಪ್ಯಾಸಿವ್ ಸ್ಮೋಕ್. ಇವಾಗ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅಪ್ಪ ಸ್ಮೋಕ್ ಮಾಡ್ತಾ ಇರ್ತಾರೆ. ಸೊ ದ ವೈಫ್ ದ ಕಿಡ್ಸ್ ವಿಲ್ ಗೆಟ್ ಇನ್ಫ್ಲೂಯೆನ್ಸ್ಡ್. ಓಕೆ, ಸೊ ಅದನ್ನು ಅವಾಯ್ಡ್ ಮಾಡೋದು. ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್, ಚಿಕ್ಕ ಮಕ್ಕಳು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್, ಅವ್ರಿಗೆ COPD ಆಗೋದು, ಅವ್ರಿಗೆ ಆಸ್ತಮಾ ಅಂತ ರೋಗಗಳಾಗೋದು ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಅವಾಯ್ಡ್ ಪ್ಯಾಸಿವ್ ಸ್ಮೋಕಿಂಗ್. ಆ್ಯಂಡ್ ಇದು ಮಾಡೋದು ಇದು ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ಸು ಚೆನ್ನಾಗಿರ್ತಾರೆ. ಆ್ಯಂಡ್ ದೆನ್ ದಿಸ್ ಲೆಸ್ ಕಾಸೇಷನ್ ಆಫ್ ಡಿಸೀಸ್. ಓಕೆ. ಈಗ ಸಾಮಾನ್ಯವಾಗಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸ್ನೇಹಿತರ ಒಂದು ಗುಂಪಲ್ಲಿ ನಾವು ನಿಂತಿರ್ತೀವಿ, ಇಬ್ಬರು ಯಾರೋ ಕುಡಿತಿರ್ತಾರೆ, ಸೊ ಅದು ಎಫೆಕ್ಟ್ ಆಗೋದು ಅವಾಗ ನಾವೇ ದೂರ ಹೋಗ್ಬಿಟ್ರೆ ಐ ಥಿಂಕ್ ಇಟ್ಸ್ ಆಲ್ವೇಸ್ ಬೆಟರ್. ನಮಗೆ ಇಲ್ ಎಫೆಕ್ಟ್, ಸೊ ಇಟ್ಸ್ ಇಲ್ಲ ಅಂದರೆ ಅವರಿಗೆ ಸ್ವಲ್ಪ ದೂರ ಹೋಗಿ ಸ್ಮೋಕ್ ಮಾಡಿ ಅನ್ನೋದು ತುಂಬ. ಈ ತಂಬಾಕು ಸೇವನೆ ನಾವು ಮಾತಾಡ್ತಾ ಹೋದ್ವಿ. ಸೊ ಸ್ಮೋಕ್ ಇಂದ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ವಿ, ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ, ಆನಂತರ ಜಠರಕ್ಕೆ ಹೋಗುತ್ತೆ ಅಂತ ತಾವು ಹೇಳ್ತಾ ಹೋಗ್ತೀರಿ. ಈಗ ಜಠರಕ್ಕೆ ಹೋದಾಗ ಅಲ್ಲಿ ಗಡ್ಡೆಯಾಗಿ ಅದು ಜಠರದ ಕ್ಯಾನ್ಸರ್ ಆಗುತ್ತೆ, ಹೇಗೆ ಅದು ಅಲ್ಲಿ? ಸೊ ಐ ಥಿಂಕ್ ನಾನು ಹೇಳ್ದಂಗೆ ಎಲ್ಲ ಆರ್ಗನ್ಸ್ ಆರ್ ಪ್ರೋನ್ ಟು ಕ್ಯಾನ್ಸರ್ಸ್. ಓಕೆ, ಅಗೇನ್ ನಿಮ್ಮ ಸಿಮ್ಟಮ್ಸ್ ಬರೋದು ಇಟ್ ಈಸ್ ಓನ್ಲಿ ಬೇಸ್ಡ್ ಆನ್ ಯಾವ ಥರ ಆರ್ಗನ್ ಇನ್ವಾಲ್ವ್ ಆಗಿದೆ, ಓಕೆ, ಯಾವ ಸ್ಟೇಜಲ್ಲಿದೆ, ಎಷ್ಟು ಗಡ್ಡೆ ಎಷ್ಟು ದೊಡ್ಡದಿದೆ ಅಂತ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸೈಜ್ ಆ್ಯಂಡ್ ದ ಸ್ಟೇಜ್ ಆಫ್ ದ ಟ್ಯೂಮರ್. ಯೂಶ್ವಲಿ ಇವಾಗ ಲಂಗ್ ಕ್ಯಾನ್ಸರ್ಸಲ್ಲಿ ಆರ್ ಎನಿ ಅದರ್ ಕ್ಯಾನ್ಸರ್ಸ್ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ಇವಾಗ ಎಷ್ಟೊಂದು ಹಾಸ್ಪಿಟಲ್ಸ್ ಆರ್ ವರ್ಕಿಂಗ್ ಆನ್ ಬ್ಲಡ್ಡಲ್ಲೇ ನಾವು ಕ್ಯಾನ್ಸರ್ ಕಂಡುಹಿಡಿಯೋದಕ್ಕೆ CT-DNA ಅಂತೀರಿ, DNA ಪಾರ್ಟಿಕಲ್ಸ್ ಆಫ್ ದ ಕ್ಯಾನ್ಸರ್, ಅದನ್ನು ಕಂಡುಹಿಡಿಯೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಐ ಥಿಂಕ್ ಇನ್ ಫ್ಯೂಚರ್, ಇನ್ ದ ಫ್ಯೂ ಡಿಕೇಡ್ಸ್, ಪ್ರಾಬ್ಲಿ ಇನ್ ದ ನೆಕ್ಸ್ಟ್ 10 years ನಾವು ಒಂದು ಬ್ಲಡ್ ಟೆಸ್ಟಿಂದನೇ ಕ್ಯಾನ್ಸರ್ ಡಿಟೆಕ್ಟ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಬಟ್ ಆ್ಯಸ್ ಐ ಸೆಡ್, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸ್ಟೇಜ್, ದ ಸೈಟ್ ಆಫ್ ದ ಆರ್ಗನ್. ಸೊ ಎಲ್ಲಿ ಬೇಕಾದ್ರೆ ಕ್ಯಾನ್ಸರ್ ಸ್ಟಾರ್ಟ್ ಆಗ್ಬೋದು. ಇಟ್ ಕ್ಯಾನ್ ಸ್ಟಾರ್ಟ್ ಆಫ್ ವಿತ್ ಸಿಂಗಲ್ ಅಲ್ಸರ್. ಲಂಗ್ ಕ್ಯಾನ್ಸರ್ಸಲ್ಲಿ ಗಡ್ಡೆ ಆಗಿ ಸ್ಟಾರ್ಟ್ ಆಗ್ಬೋದು. ಇವಾಗ ತಾನೇ ಒಂದು ಪೇಷಂಟ್ ಫೋನ್ ಮಾಡಿದ್ರು, ಸರ್ ನಾರ್ಮಲ್ ಆಗಿದ್ರು, 83-year-old ಜೆಂಟಲ್ಮೆನ್, ಸ್ಮೋಕಿಂಗ್ ಏನೂ ಮಾಡಿಲ್ಲ, ಬಟ್ ಇವಾಗ ನಮ್ಮ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ಚೆಸ್ಟ್ ಎಕ್ಸ್ರೇ ಗಡ್ಡೆ ಅಂತ ಇದೆ, ಲೋವರ್ ಲೋಬಲ್ ಗಡ್ಡೆ ಅಂತಿದ್ದಾರೆ. ಸೊ ಏನು ಮಾಡೋದು ಅಂತ. ಸೊ ಏನು ಸ್ಮೋಕಿಂಗ್ ಮಾಡಿಲ್ಲ, ಆದ್ರೂ ದೇರ್ ಇಸ್ ಕಾಸೇಷನ್ ಆಫ್ ಲಂಗ್ ಕ್ಯಾನ್ಸರ್. ಸೊ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಆ್ಯಂಡ್ ಎನಿ ಪಾರ್ಟ್ ಆಫ್ ದ ಬಾಡಿ. ಇಲ್ಲ, ಈಗ ಕ್ಯಾನ್ಸರು ವಂಶ ಪಾರಂಪರ್ಯವಾಗಿ ಬರುವಂಥದ್ದು, ಅದಕ್ಕೇನಾದರೂ ಹಿನ್ನೆಲೆ ಇರಬೇಕಾ ಅಥವಾ ಹಾಗೆ ಬರುವಂಥದ್ದು, ಹೇಗೆ ಸರ್ ಇದು?
ಸೊ ಕ್ಯಾನ್ಸರ್ ಇಸ್ ಮೇನ್ಲಿ ಕಾಸ್ ಬೈ ಜೀನೋಮಿಕ್ ಮ್ಯೂಟೇಷನ್ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತೇಳಿ ನಮ್ಮ ಬಾಡಿಲಿ ಎವ್ರಿ ಸೆಲ್ ಆಸ್ ಅ ಜೀನ್. ಸೊ ಜೀನಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ, ಆ ಬ್ಯಾಲೆನ್ಸ್ ಏರ್ಪೇರ್ ಆದರೆ ಕ್ಯಾನ್ಸರ್ ಆಗುತ್ತೆ. ಸೊ ಈ ಮೇನ್ ಜರ್ಮ್ ಲೈನ್ ಮ್ಯೂಟೇಷನ್ಸ್ ಅಂತೀರಿ. ಸೊ ಫ್ಯಾಮಿಲಿಯಲ್ ಸ್ಪ್ರೆಡ್, ಫಾರ್ ಎಕ್ಸಾಂಪಲ್ ಕೋಲನ್ ಕ್ಯಾನ್ಸರ್ಸು, ಓಕೆ, ಒಂದೊಂದು ಸರಿ ಬ್ರೆಸ್ಟ್ ಕ್ಯಾನ್ಸರ್ಸು, BRCA1 BRCA2 ಮ್ಯೂಟೇಷನ್. ನೀವು ಆಂಜಲಿನಾ ಜೋಲಿ ಬಗ್ಗೆ ಕೇಳಿರ್ಬೋದು. ಸೊ ಪ್ರಿಕಾಷನರಿ ಮೆಜರ್ ಆಗಿ ಮ್ಯಾಸ್ಟೆಕ್ಟಮಿ ಮಾಡಿಸ್ಕೊಳ್ತಾರೆ. ಸೊ ಒವೇರಿಯನ್ ಕ್ಯಾನ್ಸರ್ಸು, ಓಕೆ, ಥೈರಾಯ್ಡ್ ಕ್ಯಾನ್ಸರ್ಸಲ್ಲಿ MEN 1 ಸಿಂಡ್ರೋಮ್ ಅಂತೀರಿ. ಓಕೆ, ಈ ಸಿಂಡ್ರೋಮ್ಸು ಆಮೇಲೆ P53 ಮ್ಯೂಟೇಷನ್ಸ್ ಆಗಿ ಲೈಫ್ ರಾಮನಿ ಸಿಂಡ್ರೋಮ್ ಅಂತೀರಿ. ಸೊ ಈ ಥರ ಸಿಂಡ್ರೋಮ್ಸ್ ಇದ್ದಾಗ ಫ್ಯಾಮಿಲಿಯಲ್ಲಿ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಅವರಿಗೆ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಔಟ್ ಆಫ್ 100 ಕ್ಯಾನ್ಸರ್ಸ್, around 15 to 20% of the cancers are caused by familial predisposition. Okay, ಒಂದು 15% ಮಾತ್ರ. ಆ್ಯಂಡ್ ಇವರಿಗೆ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಯಂಗ್ ಏಜಲ್ಲಿ ಕ್ಯಾನ್ಸರ್ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಕರಲ್ ಕ್ಯಾನ್ಸರು, ಓಕೆ, ಕೋಲನ್ ಕ್ಯಾನ್ಸರಲ್ಲಿ ಫ್ಯಾಪ್ ಸಿಂಡ್ರೋಮ್ ಅಂತೀರಿ, ಫ್ಯಾಮಿಲಿಯಲ್ಲಿ ಅಡಿನೋಮೆಟೋಸಿಸ್ ಪಾಲಿಪಾಸಿಸ್ ಅಂತ. ಸೊ ಈ ಜೀನ್ ಮ್ಯೂಟೇಷನ್ ಆದರೆ ಓಕೆ ಅದು ಫ್ಯಾಮಿಲಿಯಿಂದ ಸ್ಪ್ರೆಡ್ ಆಗ್ಕೊಂಡು ಬರುತ್ತೆ. ಸೊ ಅವರಿಗೆ ಕ್ಯಾನ್ಸರ್ಸು ಬೇಗ ಬರೋ ಚಾನ್ಸ್ ಇರುತ್ತೆ, ಸ್ವಲ್ಪ ಅಗ್ರೆಸಿವ್ ಆಗೋ ಚಾನ್ಸ್ ಇರುತ್ತೆ. Okay, so that is how familial predisposition in around 15 to 20% patients. Sir, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ಆಕ್ಚುಲಿ ತುಂಬಾ ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ನಡೆಸ್ತಿದ್ರೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಕೂಡ. ಹೇಳಿ. ಓಕೆ, ನನ್ನ ಪ್ರಶ್ನೆ ಏನಂದ್ರೆ, ನೀವು ಚರ್ಚೆಯಲ್ಲಿ ತಗೊಬಂದ್ರೆ ಗ್ರಾಮೀಣ ಭಾಗದಲ್ಲಿ ಜನಗಳು ತುಂಬಾ ತಂಬಾಕು ಸೇವನೆ ಮಾಡ್ತಾರೆ ಹಾಗೆ ಅಂತ. ಸೊ ಇವಾಗ ಏನಾಗಿದೆ ಅಂದ್ರೆ, ಗ್ರಾಮೀಣ ಭಾಗದಲ್ಲಿ ಅರಿವು ಅನ್ನೋದೇ ಇಲ್ಲ. ಹೆಂಗಂದ್ರೆ ಸರ್ಕಾರನು ಈ ನಿಟ್ಟಿನಲ್ಲಿ ಎಲ್ಲೋ ಫೇಲ್ಯೂರ್ ಆಗಿದೆ ಅನ್ಕೊಳ್ತೀನಿ. ಯಾಕಂದ್ರೆ ತಾಲೂಕ್ ಮಟ್ಟದ ಹಾಸ್ಪಿಟಲ್ ಆಗಲಿ, ಜಿಲ್ಲಾ ಮಟ್ಟದ ಹಾಸ್ಪಿಟಲ್ ಗೋಡೆ ಮೇಲೆ ಎಲ್ಲೇ ಅವೇರ್ನೆಸ್ ಪೋಸ್ಟರ್ಗಳನ್ನ ಹಾಕಿರ್ತಾರೆ ಹೊರತು ಸಾಮಾನ್ಯ ಜನಗಳಿಗೆ, ಗ್ರಾಮೀಣ ಭಾಗದ ಜನರಿಗೆ ಅವೇರ್ನೆಸ್ ಕೊಡೋದ್ರಲ್ಲಿ ಸರ್ಕಾರ ಹಿಂದೆ ಬಿದ್ದಿದೆ. ಆ ನಿಟ್ಟಿನಲ್ಲಿ ಯಾವ ತರ ಸರ್ಕಾರಗಳು ಕ್ರಮವನ್ನು ತಗೊಂಡಿದೆ, ಹೆಂಗೆ ಜನಗಳಿಗೆ, ಕಾಮನ್ ಪೀಪಲ್ ಹೆಂಗ್ ರೀಚ್ ಮಾಡ್ತಾ ಇದೆ, ಅವೇರ್ನೆಸ್ ಕೊಡ್ತಾ ಇದೆ ನನ್ನ ಪ್ರಶ್ನೆ. ಸೊ ಗ್ರಾಮೀಣ ಪರಿಸರದ ಜನಕ್ಕೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಚಂದನ ವಾಹಿನಿಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತೆ ಇವ್ರಿ ಸರ್. ಈಗ ಸೊ ಐ ಥಿಂಕ್ ನಾನು ಹೇಳ್ದಂಗೆ ಇವಾಗ ಸ್ಮೋಕಿಂಗ್ ಪ್ಯಾಕೆಟಲ್ಲಿ ನೋಡಿದ್ರೆ ದೆರ್ ಇಸ್ ಅ ಹ್ಯೂಜ್ ಪಿಕ್ಚರ್, ಕ್ಯಾನ್ಸರ್, ವೆರಿ ಡಿಬಿಲಿಟೇಟಿಂಗ್, ವೆರಿ ಡ್ಯಾಮೇಜಿಂಗ್ ಪಿಕ್ಚರ್ ಇರುತ್ತೆ. ಅದು ನೋಡಿದ ತಕ್ಷಣ ಜನರಿಗೆ ಒಂಥರ ಅವೇರ್ನೆಸ್ ಆಗುತ್ತೆ, ಅಯ್ಯೋ ಇದು ಮಾಡಿದ್ರೆ ಕ್ಯಾನ್ಸರ್ ಅನ್ನೋದು, ಕ್ಯಾನ್ಸರ್ ಅನ್ನೋದೇ ಒಂಥರ ಭಯ. ಸೊ ಆ ಥರ ಪಿಕ್ಚರ್ ನೋಡಿದ ತಕ್ಷಣ ಹಾರ್ಮ್ಫುಲ್ ಎಫೆಕ್ಟ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ನೋಡ್ತಾರೆ, ಭಯ ಆಗುತ್ತೆ. ಇಟ್ ಗೆಟ್ಸ್ ಎಮೋಷನಲ್. ವಿ ಆರ್ ವೆರಿ ಎಮೋಷನಲ್ ಪೀಪಲ್, ಹ್ಯೂಮನ್ಸ್. ಸೊ ಅದಾದಾಗ ಸ್ವಲ್ಪ ಭಯ ಉಂಟಾಗುತ್ತೆ. ಸೊ ದ ರಿಸ್ಕ್ ಆಫ್ ರಿಡಕ್ಷನ್. ಬಟ್ ಇನ್ನೂ ಮೀಡಿಯಾ, ಸೊ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀರಾ, ಸೊ ದೇರ್ ಇಸ್ ಅ ಲಾಟ್ ಆಫ್ ರೀಚ್ ಟು ದ ರೂರಲ್ ಪಾಪ್ಯುಲೇಷನ್. ಸೊ ನೋಡಿದಾಗ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಗೌರ್ಮೆಂಟ್ ಆಲ್ಸೋ ಸ್ವಲ್ಪ ಪಾಂಪ್ಲೆಟ್ಸ್ ಆಗಲಿ, ಹೆಲ್ತ್ ಕೇರ್ ಕ್ಯಾಂಪ್ಸ್ ಆಗಲಿ, ಸೊ ಹೆಲ್ತ್ ಕೇರ್ ಕ್ಯಾಂಪ್ಸ್ ಮಾಡ್ತಾರೆ ಎಷ್ಟೊಂದು ಜನ ಅವ್ರ ರೂರಲ್ ಪಾಪ್ಯುಲೇಷನ್ಸಲ್ಲಿ, ಕಾರ್ಡಿಯಾಕ್ ಕ್ಯಾಂಪ್ಸು, ಐ ಕ್ಯಾಂಪ್ಸು, ಆವಾಗಲೆಲ್ಲ ಪಾಂಪ್ಲೆಟ್ಸ್ ಕೊಟ್ಟು, ಸೊ ಇಫ್ ಯು ಕ್ಯಾನ್ ಎಜುಕೇಟ್ ದ ಪೀಪಲ್, ಆವಾಗ ದೇರ್ ಇಸ್ ಇಲ್ ಎಫೆಕ್ಟ್ಸ್ ಆಫ್ ಸ್ಮೋಕಿಂಗ್ ಕ್ಯಾನ್ ಬಿ ನೋನ್, ರಿಸ್ಕ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ನಮ್ಮ ಸೊಸೈಟಿ ಮತ್ತು ನಮ್ಮ ನೆಕ್ಸ್ಟ್ ಜನರೇಷನ್ಸ್ ವಿಲ್ ಬಿ ಹ್ಯಾವಿಂಗ್ ಅ ವೆರಿ ಗುಡ್ ಕ್ವಾಲಿಟಿ ಆಫ್ ಲೈಫ್. ಇಂಪ್ಯಾಕ್ಟ್ ಆಫ್ ಹೆಲ್ತ್ ಎಕನಾಮಿ ವಿಲ್ ಆಲ್ಸೋ ಬಿ ವೆರಿ ವೆರಿ ಗುಡ್. ಖಂಡಿತವಾಗಿ ಆರೋಗ್ಯವೇ ಭಾಗ್ಯ. ಆರೋಗ್ಯವಂತರಾಗಿದ್ದರೆ ನಾವು ಏನನ್ನಾದರೂ ಸಾಧನೆ ಮಾಡ್ಬೋದು. ಸೊ ಇದೇನಾಗುತ್ತೆ, ಈಗ ನಾವು ಸರ್ಕಾರ ಮತ್ತು ಬೇರೆ ಒಂದು ಇದರಿಂದ ನಾವು ಎಷ್ಟೇ ಅವರಿಗೆ ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಮನೆಯಲ್ಲೇ ಇದು ಶುರು ಆಗ್ಬಿಡುತ್ತೆ. ಈಗ ನಮ್ಮ ತಂದೆ ಒಂದು ಬೀಡಿ ಕುಡಿತಾ ಇದ್ದಾಗ ಮಗು ಕ್ಯೂರಿಯಾಸಿಟಿಯಿಂದ ಅದನ್ನು ನೋಡ್ತಾ ಇರುತ್ತೆ. ಸೊ ಇದರಲ್ಲಿ ಏನಿದೆ ನೋಡಬೇಕು ಅನ್ನೋ ಒಂದು ಇದು. ಸೊ ಅದು ಮೊದಲು ಹವ್ಯಾಸವಾಗಿ ಶುರುವಾಗುವಂಥದ್ದನ್ನ. ಸೊ ಹಾಗಾಗಿ ಪೇರೆಂಟ್ಸ್ ಕರ್ತವ್ಯ ಕೂಡ ಇರುತ್ತೆ, ಅವರು ಮಕ್ಕಳಿಂದ ದೂರ ಹೋಗಿ ಅದನ್ನು ಸೇವನೆ ಮಾಡುವಂಥದ್ದಾಗಲಿ ಮಾಡಬೇಕು ಅನ್ಸಿದ್ರೆ. ಬಟ್ ಆ್ಯಕ್ಚುಲಿ ಪೂರ್ತಿ ಬಿಟ್ಟರೆ ಬಹಳ ಸಂತೋಷ. ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಬಿಡಬೇಕು. ದಟ್ ಇಸ್ ಜಸ್ಟ್ ಒನ್ ಸಿಗರೇಟ್ ಆರ್ ಯಾವಾಗಲೂ ಟೊಬ್ಯಾಕೊ ಹಾಕೊಡೋದು, ಇಟ್ ಈಸ್ ನಾಟ್ ಅ ಫ್ಯಾಷನ್. ಓಕೆ, ಇಟ್ ಕಾಸಸ್ ಅ ಲಾಟ್ ಆಫ್ ಹೆಲ್ತ್ ಎಫೆಕ್ಟ್ಸ್ ಗೊತ್ತಿದ್ರೇನು ಸ್ಮೋಕ್ ಮಾಡೋದು ತಪ್ಪು. ಓಕೆ, ಸೊ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಸ್ಟಾಪ್ ಸ್ಮೋಕಿಂಗ್ ಆ್ಯಂಡ್ ಸ್ಟಾಪ್ ಟೊಬ್ಯಾಕೊ ಚ್ಯೂಯಿಂಗ್. ಸೊ ಅದೇ ಪೇರೆಂಟ್ಸ್ ಒಂದು ಪಾತ್ರ ಕೂಡ ಇದರಲ್ಲಿ ಇರುತ್ತೆ. ಫ್ಯಾಮಿಲಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್. ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ ಎಷ್ಟೊಂದು ಜನ, ಸೊ ಸ್ಮೋಕ್ ಮಾಡ್ತಾ ಇರ್ತಾರೆ. ಅವ್ರ ವೈಫ್ ಎಷ್ಟೊಂದು ಹೇಳಿರ್ತಾರೆ ಬಿಡಿ ನಿಮಗೆ ಒಳ್ಳೇದು ಅಂತ. ಕ್ಯಾನ್ಸರ್ ಬಂದಿರುತ್ತೆ, ನಮ್ಮ ಹತ್ರ ಕನ್ಸಲ್ಟೇಷನ್ಸ್ ಬಂದಿರ್ತಾರೆ. ಸೊ ನಾವು ಕೌನ್ಸಿಲ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದ್ಸರಿ ಅಡಿಕ್ಷನ್ ಇಸ್ ಮಲ್ಟಿ ಫ್ಯಾಕ್ಟೋರಿಯಲ್. ಏನಂದರೆ ಸೋಷಿಯಲ್ ಇರುತ್ತೆ, ಫಿಸಿಯೋಲಾಜಿಕಲ್ ಇರುತ್ತೆ, ಫಿಸಿಕಲ್ ಇರುತ್ತೆ, ಸೈಕಲಾಜಿಕಲ್ ಇರುತ್ತೆ. ಈ ಥರ 4 ಆಸ್ಪೆಕ್ಟ್ಸ್ ಇರುತ್ತೆ. ಸೊ ಇದನ್ನೆಲ್ಲ ವಿ ಹ್ಯಾವ್ ಟು ಟೇಕ್ ಆಸ್ ಅ ಡಾಕ್ಟರ್, ವಿ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಇನ್ ಟು ಕನ್ಸಿಡರೇಷನ್. ಆಮೇಲೆ ನಾವು ಕೌನ್ಸಿಲ್ ಮಾಡಿ ನಾವು ಹೆಲ್ಪ್ ಮಾಡಬೇಕಾಗುತ್ತೆ. ಸರ್ ಒಂದು ಕರೆ ಇದೆ, ಜಿಂಕರ್ ಅವರು JP ನಗರದಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ. ಹಲೋ, ನಮಸ್ಕಾರ.
ಸರ್ ತಮ್ಮ ಪ್ರಶ್ನೆ ಕೇಳಿ. ಅಲ್ಲ ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಲ್ಲ ಸರ್? ಹಾಂ ಕೇಳಿ ಕೇಳಿ. ಏನಿಲ್ಲ, ನಮ್ಮ ಮನೆಯವರಿಗೆ 1 ತಿಂಗಳ ಹಿಂದೆ ತುಂಬಾ ನೋವಾಯ್ತು. ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಇಲ್ಲಿ ಅಡ್ಮಿಟ್ ಮಾಡಿದ್ವಿ, ಖಾಸಗಿ ಹಾಸ್ಪಿಟ್ಲಲ್ಲಿ. ಆ ಹಾಸ್ಪಿಟ್ಲಲ್ಲಿ ಹೇಳಿದ್ರು ಅವರು ಗಡ್ಡೆ ಆಗಿದೆ, ತೆಗಿಬೇಕು ಅಂತಾನೆ. ಆದ್ರೆ ಗರ್ಭಕೋಶದ ಮೇಲ್ಭಾಗ ಅಂಡಾಣು ಎಂಡೋಮೆಟ್ರಿಯಂ ಅಂತ ಅದಕ್ಕೆ ಆಪರೇಷನ್ ಮಾಡಿ ತೆಗೆದ್ರು. ತೆಗೆದ ನಂತರ ಅದು ಕ್ಯಾನ್ಸರ್ ಇದೆ ಅದ್ರಲ್ಲಿ ಅಂತೇಳಿ ಕಿಡ್ವಾಯಿಗೆ ಹೋಗಿದ್ವಿ. ಕಿಡ್ವಾಯಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂತಾ ಇದ್ವಿ. ನಮಗೇನೋ ಒಂಚೂರು ಆತಂಕ, ಏನಾಗುತ್ತೋ ಏನೋ ಅನ್ನೋದು ಆತಂಕ ಸರ್. ಇದು ಯಾವ ಸ್ಟೇಜಲ್ಲಿ ಇದೆ ಅನ್ನೋದು ಇಂಪಾರ್ಟೆಂಟ್. ಐ ಥಿಂಕ್ ಇಟ್ಸ್ ಮೇಲ್ಭಾಗದ ಗರ್ಭಕೋಶದ ಮೇಲ್ಭಾಗ ಅಂದ್ರೆ ಎಂಡೋಮೆಟ್ರಿಯಂ ಅಂತೀವಿ. ಓಕೆ, ಮೇನ್ಲಿ. ಸೊ ಅದಕ್ಕೆ ಯೂಶಲಿ ಫಸ್ಟ್ ಪಾರ್ಟ್ ಇಸ್ ಸರ್ಜರಿ. ಓಕೆ, ಸರ್ಜರಿ ಮಾಡಿ ಗಡ್ಡೆ ತೆಗ್ದಿದ್ದಾರೆ, ಎಲ್ಲ ಎವ್ಯಾಲ್ಯೂಯೇಟ್ ಮಾಡಿರ್ತಾರೆ. ಇವಾಗ ಕಿದ್ವಾಗಿ ಹೋಗಿದ್ದಾರೆ ಅಂದರೆ ಕಣ್ಣಿಗೆ ಏನು ಕಾಣುತ್ತೋ ಡಾಕ್ಟರ್ ಸರ್ಜನ್ ತೆಗೆದುಬಿಟ್ಟಿರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಈ ಕ್ಯಾನ್ಸರ್ ಅನ್ನೋ ರೋಗದಲ್ಲಿ ಕಣ್ಣಿಗೆ ಕಾಣದಿರೋ ಕಣಗಳು ಇರುತ್ತೆ. ಸೊ ಅದು ತಿರ್ಗಾ ವಾಪಸ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇವಾಗ ಕಿದ್ವಾಯಲ್ಲಿ ಎವ್ಯಾಲ್ಯೂಯೇಟ್ ಮಾಡಿ ಅಲ್ಲಿ ರೇಡಿಯೇಷನ್ನು, ಅದು ಸ್ಟೇಜ್ ಮೇಲೆ ಕೀಮೊಥೆರಪಿ ಕೊಡೋದ, ರೇಡಿಯೇಷನ್ ಕೊಡೋದ. ರೇಡಿಯೇಷನಲ್ಲೂ ಈ ಕಾಯಿಲೆಗೆ 2 ಥರ ಕೊಡ್ತೀರಿ, ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಆ್ಯಂಡ್ ಇಂಟ್ರಾವೆಜೈನಲ್ ಬ್ರೇಕಿಥೆರಪಿ ಅಂತ. ಸೊ ಯಾವ ಸ್ಟೇಜಲ್ಲಿ ಫಿಟ್ ಆಗ್ತಾರೋ ಅದನ್ನೆಲ್ಲ ನೋಡಿಬಿಟ್ಟು ಅಕಾರ್ಡಿಂಗ್ಲಿ ಆನ್ಕಾಲಜಿಸ್ಟ್ ಪ್ಲ್ಯಾನ್ ಮಾಡ್ತಾರೆ. ಸೊ ಐ ಥಿಂಕ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರೆ ಯು ಕ್ಯಾನ್ ಕಂಟಿನ್ಯೂ ದ ಸೇಮ್ ಟ್ರೀಟ್ಮೆಂಟ್. ಸೊ ಇದನ್ನು ತಡೆಗಟ್ಟಬಹುದು, ಮುಂದೆ ಸ್ಪ್ರೆಡ್ ಆಗದೆ ಮುಂದೆ ಸ್ಪ್ರೆಡ್ ಆಗೋದು ಅಷ್ಟೇ, ತಿರ್ಗಿ ಅದೇ ಭಾಗದಲ್ಲಿ ವಾಪಸ್ ಬರ್ದೇ ಇರೋಂಗೂ ಪ್ರಿವೆಂಟ್ ಮಾಡೋದು. ಅದು ಕಿಮೋಥೆರಪಿ ಅಂತ, ಕಿಮೋಥೆರಪಿ ಆ್ಯಂಡ್ ರೇಡಿಯೋಥೆರಪಿ. ಸೊ ಈಗ ಕಿಮೋಥೆರಪಿ ಮಾಡಿಸ್ಕೊಂಡಾಗ ಸಾಮಾನ್ಯವಾಗಿ ಕೆಲವರಿಗೆ ತಲೆ ಕೂದಲೆಲ್ಲ ಉದುರೋಗ್ಬಿಡುತ್ತೆ. ಸೊ ಈ ಥರದ ಒಂದು ಭಯ ಮತ್ತು ಒಂದು ಇದಿದೆ. ಸೊ ಇದ್ರ ಬಗ್ಗೆ ಹೇಗೆ ಸರ್ ಇದು? ಅದು ಬಿಟ್ಟು ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ? ಇವಾಗ ಕಿಮೋಥೆರಪಿ ಅಂದರೆ ಕೂದಲು ಉದುರುತ್ತೆ ಅಂತ ದ ಜನರಲ್ ಮೆಂಟಾಲಿಟಿ. ಫಸ್ಟ್ ನಮ್ಮ ಹತ್ರ ಹೆಂಗಸರು ಬಂದಿದ ತಕ್ಷಣ ಸರ್ ಕೀಮೋಥೆರಪಿ ಕೊಡ್ತಾ ಇದ್ದೀರಾ, ಸೊ ಕೂದಲು ಉದುರುತ್ತೆ ಅಂತ. ಎಲ್ಲ ಕೀಮೋಥೆರಪಿಯಲ್ಲೂ ಕೂದಲು ಉದುರಲ್ಲ. ಓಕೆ, ಮೋಸ್ಟ್ ಕಾಮನ್ಲಿ ಕೂದಲು ಉದುರೋದು ಸ್ತನದ ಕ್ಯಾನ್ಸರ್ ಅಲ್ಲಿ, ಓಕೆ, ಇಲ್ಲಾಂದ್ರೆ ಕರ್ಲ್ ಕ್ಯಾನ್ಸರ್. ಇಟ್ ಅಗೇನ್ ಡಿಪೆಂಡ್ಸ್ ಆನ್ ವಾಟ್ ಕೀಮೋಥೆರಪಿ. ಯಾಕಂದ್ರೆ ದೇರ್ ಆರ್ ವೇರಿಯಂಟ್ಸ್ ಆಫ್ ಕೀಮೋಥೆರಪಿ, ಎಷ್ಟೊಂದು ವೇರಿಯಂಟ್ಸ್ ಇದೆ. So accordingly we have to decide our process of treatment. So ಎಲ್ಲ ಕೀಮೋಥೆರಪಿಯಲ್ಲೂ ಕೂದಲು ಉದುರಲ್ಲ. ಸೊ ಈ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಕ್ಯಾನ್ಸರ್ಸ್ ವಿ ಆರ್ ಗೋಯಿಂಗ್ ಟು ಟ್ರೀಟ್. ಆ್ಯಂಡ್ ಇಮ್ಯುನೋಥೆರಪಿ ಅನ್ನೋದು ನ್ಯೂ ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್ ಇದೆ. ಇವಾಗ ಟಾರ್ಗೆಟೆಡ್ ಥೆರಪಿ ಅನ್ನೋದಿದೆ. ಎಷ್ಟೊಂದು ನ್ಯೂ ಟ್ರೀಟ್ಮೆಂಟ್ಸ್ ಇದೆ, ಓನ್ಲಿ ಫೋಕಸಿಂಗ್ ಆನ್ ದಟ್ ಕ್ಯಾನ್ಸರ್, ಸೈಡ್ ಎಫೆಕ್ಟ್ಸ್ ಆಗದೆ ಇರೋದು. ಓಕೆ, ಮೇಲೆ ಇದು ಮಾಡಿ. ಸೊ ಮತ್ತೊಂದು ಕರೆ ಇದೆ. ಹರೀಶ್ ಅವರು ಪೀಣ್ಯದಿಂದ ಕರೆ ಮಾಡಿದ್ದಾರೆ. ಹಲೋ 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 ಹರೀಶ್ ಅವರು, ನಿಮ್ಮ ಪ್ರಶ್ನೆ ಕೇಳಿ. ಹರೀಶ್ ಅವರು ನಮಸ್ಕಾರ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನನ್ನ ಗಂಟಲಲ್ಲಿ ಒಂದು ಸ್ವಲ್ಪ ಇದು ಉಸಿರಾಡಕ್ ಪ್ರಾಬ್ಲಮ್ ಸರ್. ಓಕೆ, ಏನು ಸ್ಮೋಕ್ ಮಾಡ್ತೀರಾ? ಸ್ಮೋಕ್ ಮಾಡ್ತೀನಿ ಸರ್. ಸರ್ ಡಾಕ್ಟರ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗ ಎಷ್ಟು ವರ್ಷದಿಂದ ಸ್ಮೋಕ್ ಮಾಡ್ತಿದ್ದೀರಾ ಅವರೇ? ಸರ್, ಒಂದು 12 ವರ್ಷದಿಂದ ಸ್ಮೋಕ್ ಮಾಡ್ತೀನಿ ಸರ್. ಓಕೆ, ದಿನಕ್ಕೆ ಎಷ್ಟು ಸ್ಮೋಕ್ ಮಾಡ್ತೀರಾ? ಒಂದು ಪ್ಯಾಕೆಟ್ ಸ್ಮೋಕ್ ಮಾಡ್ತೀರಾ ದಿನಕ್ಕೆ? ಒಂದು ಪ್ಯಾಕೆಟ್ ಸ್ಮೋಕ್ ಮಾಡ್ತೀನಿ ಸರ್. ಓಕೆ, ಸೊ ಐ ಥಿಂಕ್ ಒಂದು ನೀವು ಸ್ಮೋಕಿಂಗ್ ನಿಲ್ಲಿಸಿದ್ರೆ ಒಳ್ಳೆಯದು. ಓಕೆ, ನಿಮಗೆ ಒಂದೇ ಸರಿ ನಿಲ್ಸೋಕ್ಕಾಗಲಿಲ್ಲ ಅಂದರೆ ರೆಡ್ಯೂಸ್ ದ ಸ್ಮೋಕ್. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಟ್ರೈ ಮಾಡಿ. ನಿಮಗೆ ಯಾವುದೋ ಸ್ಟ್ರೆಸ್ ಫ್ಯಾಕ್ಟರ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲಾಂದರೆ ನಿಮ್ಮ ಫ್ಯಾಮ್ಲಿ ಸಪೋರ್ಟ್ ಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ತೊಗೊಂಡು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಾಪ್ ಸ್ಮೋಕಿಂಗ್. ಅದು ಮೋಸ್ಟ್ ಇಂಪಾರ್ಟೆಂಟು. ಅದರಲ್ಲಿ ಅಕಸ್ಮಾತ್ ನಿಮ್ಮದು ಇರಿಟೇಷನ್, ಈ ಥ್ರೋಟ್ ಇರಿಟೇಷನ್ ಆಗೋದು ಕಡಿಮೆ ಆದರೆ ನಥಿಂಗ್ ಟು ವರಿ. ಅಕಸ್ಮಾತ್ ಅದು ಹಂಗೆ ಇದ್ದರೆ ಒಂದ್ಸರಿ ENT ಡಾಕ್ಟ್ರಿಗೆ ನೋಡಿಸಿ, ಇಲ್ಲಾಂದರೆ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿಸೋದು, ವೋಕಲ್ ಕಾರ್ಡ್ ಎವ್ಯಾಲ್ಯೂಯೇಷನ್, ಡೈರೆಕ್ಟ್ ಲ್ಯಾರಿಂಗೋಸ್ಕೋಪಿ ಮಾಡಿಸಿ ಒಂದ್ಸರಿ ನೋಡಬೇಕಾಗತ್ತೆ. ಸೊ ಈಗ ಅವ್ರ ಗಂಟಲು ನೋವು ಅಂತ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಿಮ್ಮ ವಾಯ್ಸ್ ಏನೋ ಚೇಂಜ್ ಇದೆಯಾ ಅವರೇ? ಸರ್, ವಾಯ್ಸ್ ಇವಾಗ ಚೇಂಜ್ ಇದೆ, 3 ತಿಂಗಳಿಂದ ಚೇಂಜ್ ಆಗಿದೆ. ಅದೇ ಒಂದ್ಸರಿ ENT ಎವ್ಯಾಲ್ಯೂಯೇಷನ್ ಮಾಡಿಸೋದು, ಇಯರ್ ನೋಸ್ ಥ್ರೋಟ್ ಎವ್ಯಾಲ್ಯೂಯೇಷನ್ ಮಾಡಿಸೋದು ಇಂಪಾರ್ಟೆಂಟ್. ENT ಡಾಕ್ಟರ್ ಇರ್ತಾರಲ್ಲ, ಅವ್ರನ್ನೊಂದ್ಸರಿ ಭೇಟಿ ಮಾಡಿ ಅವ್ರನ್ನೊಂದ್ಸರಿ ಕಂಪ್ಲೀಟಾಗಿ ಎವ್ಯಾಲ್ಯೂಯೇಟ್ ಮಾಡಿ ನೋಡಬೇಕು ಏನಕ್ಕೆ ಈ ಥರ ವಾಯ್ಸ್ ಚೇಂಜ್ ಆಗ್ತಿದೆ ಅಂತ. ಸೊ ಸಮ್ಟೈಮ್ಸ್ ಎಲ್ಲದಕ್ಕೂ ನಾವು ಕ್ಯಾನ್ಸರ್ ಅಂತ ಭಯಪಡೋ ಅವಶ್ಯಕತೆ ಬೇಡ. ಸೊ ಒಂದ್ಸರಿ ಎವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಟಾಪಿಂಗ್ ಸ್ಮೋಕ್. ಓಕೆ, ಮೊದಲನೇದಾಗಿ ತಾವು ಧೂಮಪಾನವನ್ನು ನಿಲ್ಲಿಸಿದ್ರೆ ಖಂಡಿತವಾಗಿ ನಿಮಗೆ ಆರೋಗ್ಯ ಸರಿ ಇರುತ್ತೆ ಅಂತ ಭಾವಿಸ್ತೀನಿ. ಸರ್, ಈಗ ತಾವು ಹೇಳ್ತಾ ಅವರು ಹೇಳ್ದಾಗೆ ಗಂಟಲು ನೋವ್ತಾ ಇದೆ, ಚೇಂಜ್ ಆಗುತ್ತೆ ಅಂತ. ಇದು ಯಾವ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ? ಇದು ಟೊಬಾಕೋ ವೆರಿ ಅರ್ಲಿ ಸ್ಟೇಜ್. ಸೊ ಇವಾಗ ವಾಯ್ಸ್ ಬಾಕ್ಸಲ್ಲಿ ಯೂಶಲಿ ಏನಾಗುತ್ತೆ, ನಾವು ಮೋಸ್ಟ್ ಆಫ್ ದ ಪೇಷಂಟ್ಸ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ತೀವಿ. ಸೊ ಏನಾಗುತ್ತೆ, ವಾಯ್ಸ್ ಬಾಕ್ಸ್ ಅನ್ನೋದು ಇಟ್ ಈಸ್ ಅ ಟ್ರೂ ವೋಕಲ್ ಕಾರ್ಡ್ಸ್.
ಓಕೆ. ಸೊ ಅದು ಮೂವ್ಮೆಂಟಿಗೆ ನಾವು ಮಾತಾಡುವಾಗ ಮೂವ್ ಆಗ್ತಾ ಇರುತ್ತೆ. ಓಕೆ, ಇವಾಗ ಒಂದು ಗಂಟು ಅಲ್ಲಿದ್ದರೆ, ಒಂದು ಚಿಕ್ಕ ಗಂಟು ಸ್ಟಾರ್ಟ್ ಆದ್ರೂ ನಮ್ಮ ಹತ್ರ ವಾಯ್ಸ್ ಚೇಂಜ್ ಆಗೋ ಚಾನ್ಸ್ ಆಗುತ್ತೆ. ಸೊ ಯೂಶ್ವಲಿ ನಾವು ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ಅಲ್ಲಿ ಡಿಟೆಕ್ಟ್ ಮಾಡ್ತೀವಿ. ಈ ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ಅಲ್ಲಿ ಮೊದಲು ಏನು ಮಾಡ್ತಿದ್ರು, ಸರ್ಜರಿ ಮಾಡ್ತಿದ್ರು. ಬಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಆರ್ಗನ್ ಪ್ರಿಸರ್ವೇಷನ್. ಸೊ ಆರ್ಗನ್ನ ಪ್ರಿಸರ್ವ್ ಮಾಡಬೇಕು, ಸುಮ್ಮನೆ ವಾಯ್ಸ್ ತೆಗಿಬಾರ್ದು ಅಂತ. ಸೊ ನಾವು ರೇಡಿಯೇಷನ್ ಆಸ್ ಅ ಪ್ರೈಮರಿ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಕೊಡ್ತೇವೆ. ಓಕೆ, ಓನ್ಲಿ ರೇಡಿಯೇಷನ್, ಅದು ಕೀಮೋಥೆರಪಿನೂ ಕೊಡಲ್ಲ. ಸೊ ಅಕಸ್ಮಾತ್ ಏನೋ ಸ್ವಲ್ಪ ಸ್ಟೇಜ್ ಜಾಸ್ತಿ ಆದರೆ ದೆನ್ ವಿ ಮೇ ಹ್ಯಾವ್ ಟು ಡೂ ಅ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್, ಅಂದರೆ ಸರ್ಜರಿ, ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿ ಮೂರು ಇನ್ವಾಲ್ವ್ ಮಾಡಿ ನೋಡಬೇಕಾಗುತ್ತೆ. ಬಟ್ ಯೂಶ್ವಲಿ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ಸಲ್ಲಿ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗೋದ್ರಿಂದ ಕಂಪ್ಲೀಟ್ ವಾಸಿನೂ ಮಾಡಿಸ್ಬೋದು ಆ್ಯಂಡ್ ವಿ ಕ್ಯಾನ್ ಸ್ಪೇರ್ ದ ಆರ್ಗನ್ ಆ್ಯಂಡ್ ಅವ್ರ ವಾಯ್ಸ್ನ ರಿಟೈನ್ ಮಾಡ್ಕೋಬೋದು. ಖಂಡಿತವಾಗಿ. ಮತ್ತೊಂದು ಕರೆ ಇದೆ. ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಾವು ಮಡಿಕೇರಿಯಿಂದ. ಹಾಂ, ಹೇಳಿ ಸರ್. ಸರ್, ಇದು ಈಗ ಸ್ಮೋಕಿಂಗ್ ಮಾಡ್ತಾ ಇದ್ದೀವಿ, ನಿಲ್ಲಿಸ್ಬೇಕು ಈಗ. ಹಾಂ, ತೋರಿಸ್ತಾ ಇದ್ದಾರಲ್ಲ ಅದರಿಂದ ನಿಲ್ಲಿಸ್ಬೇಕು. ಓಕೆ, ಸೊ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಿಮ್ಮ ಮೋಟಿವೇಶನ್ ಯಾವ ಥರ ಇದೆ, ನೀವೆಷ್ಟು ನಿಲ್ಲಿಸಬೇಕು ಅಂತ ನಿಮ್ಮದು ಛಲ ಉಂಟಾಗಿದೆ. ಡೆಫಿನೆಟ್ಲಿ ವಿ ಕ್ಯಾನ್ ಹೆಲ್ಪ್ ಯು ಔಟ್. ಸೊ ಇದಕ್ಕೆ ಒಂದು ಫಸ್ಟು ಮೆಡಿಸಿನ್ಸ್ ಇಲ್ಲದೇ ಕೌನ್ಸ್ಲಿಂಗ್ ಮಾಡಿ ವಿ ಕ್ಯಾನ್ ಜಸ್ಟ್ ಟ್ರೈ ಟು ಕಂಟ್ರೋಲ್ or reduce the intensity of smoke. ಆಮೇಲೆ ಮೆಲ್ಲಕ್ಕೆ ಗ್ರ್ಯಾಜುವಲ್ ಆಗಿ ವಿತಿನ್ ದ ನೆಕ್ಸ್ಟ್ 15 or 20 days ಕಂಪ್ಲೀಟ್ ಆಗಿ ನಿಲ್ಲಿಸ್ಬೋದು. ಅಕಸ್ಮಾತ್ ನಿಮಗೆ ಕೌನ್ಸಿಲಿಂಗಲ್ಲಿ ವರ್ಕ್ ಆಗ್ತಿಲ್ಲ, ಇನ್ನೂ ಅರ್ಜ್ ಇದೆ, ನಿಕೋಟಿನ್ ಅಡಿಕ್ಷನ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ದೆನ್ ವಿ ಮೇ ಹ್ಯಾವ್ ಟು ಪುಟ್ ಆನ್ ಸಮ್ ಮೆಡಿಸಿನ್ಸ್, ಬೇಸಿಕ್ ಮೆಡಿಸಿನ್ಸ್ ಕೊಡ್ತೀರಿ. ಅಕಾರ್ಡಿಂಗ್ಲಿ ಅದು ಕ್ರೇವಿಂಗ್ ಸ್ಟಾಪ್ ಆಗುತ್ತೆ ಆ್ಯಂಡ್ ವಿ ಕ್ಯಾನ್ ಸ್ಟಾಪ್ ದ ಸ್ಮೋಕಿಂಗ್ ಹ್ಯಾಬಿಟ್. ಸರ್, ಈಗ ಮನಸ್ಸಿದ್ದರೆ ಮಾರ್ಗ ಅಂತ. ಸೊ ಎಷ್ಟೋ ಜನ ಈ ಒಂದು ಧೂಮಪಾನದಿಂದ ಹೊರಗೆ ಬಂದಿದ್ದಾರೆ. ಅದಕ್ಕೆ ಮನಸ್ಸು ಮಾಡಬೇಕು. ನಾವು ಮನಸ್ಸು ಮಾಡಿದಾಗ ಯಾವುದನ್ನಾದ್ರೂ ಕೂಡ ನಾವು ಅದರಿಂದ ದೂರ ಇರಬಹುದು. ಸೊ ಹಾಗಾಗಿ ನೀವು ಮನಸ್ಸು ಮಾಡಿ ಈ ಒಂದು ಸಿಗರೇಟ್ ಕುಡಿಯೋದನ್ನ ಬಿಡಬಹುದು ಅಂತ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ನೀವು ಕಾಲ್ ಮಾಡಿದ್ದೀರಾ, ನಿಮ್ಮ ಸಂಕಲ್ಪ ಇದೆ. ಸೊ ನಿಮಗೆ ಅಕಸ್ಮಾತ್ ಏನೂ ಆಗ್ತಾ ಇಲ್ಲ, ಏನೋ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಡೋಂಟ್ ಗೋ ನಿಯರ್ ದೆಮ್. ಸೊ ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ನಿಮಗೆ ಏನೋ ಹೆಲ್ಪ್ ಬೇಕಂದರೆ ವಿ ಕ್ಯಾನ್ ಡಾಕ್ಟರ್ಸ್ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಆ್ಯಂಡ್ ಅಕಾರ್ಡಿಂಗ್ಲಿ ನೀವು ಯಾವ ಥರ ಮೆಡಿಸಿನ್ಸ್ ಕೊಡಬೇಕು ಅದನ್ನೆಲ್ಲ ಡಿಸೈಡ್ ಮಾಡಿ ವಿ ಕ್ಯಾನ್ ಮ್ಯಾನೇಜ್. ಮೈಸೂರಿಂದ ಒಂದು ಕರೆ ಇದೆ. ಹಲೋ 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 ಡಾಕ್ಟರ್, ನಮಸ್ಕಾರ. ನಮಸ್ಕಾರಮ್ಮ. ಡಾಕ್ಟರ್, ಇಂದಿನ ಯುವಜನತೆ ಎಲ್ಲ ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ. ಇಂಥ ಕ್ಯಾಂಪಸ್ ಎಲ್ಲ ಶಾಲಾ ಕಾಲೇಜ್ಗಳಲ್ಲಿ ಮತ್ತೆ ಬಸ್ ಸ್ಟಾಂಡ್, ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಅತಿ ಹೆಚ್ಚು ಚಿಕ್ಕ ಚಿಕ್ಕ ಮಕ್ಕಳುಗಳು ಸೇರ್ಕೊಂಡು ಕೂತಿರ್ತಾರೆ. ಇದ್ರ ಬಗ್ಗೆ ನೀವಲ್ಲೆಲ್ಲ ಒಂದ್ ಸ್ವಲ್ಪ ಕ್ಯಾಂಪ್ ಮಾಡಿ ಒಂಚೂರು ತಿಳುವಳಿಕೆ ಮೂಡಿಸಿದ್ರೆ ಎಷ್ಟೋ ಜನನೇ ತಡೆಗಟ್ಟಾಗತ್ತಲ್ವಾ ಡಾಕ್ಟರ್? ಹೌದಮ್ಮ, ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಗೌರ್ಮೆಂಟ್, ಅದೇ ಹೇಳಿದ್ದು, ನಾವು ಡಾಕ್ಟರ್ಸ್ ಮಾತ್ರ ಅಲ್ಲ, ಫ್ಯಾಮಿಲಿ, ಗೌರ್ಮೆಂಟು, ಓಕೆ, ಮತ್ತು ಮೀಡಿಯಾ, ಸೊ ಎಲ್ಲರೂ ಸೇರಿಕೊಂಡು ಟೀಮಾಗಿ ವರ್ಕ್ ಮಾಡಿದ್ರೆ ಐ ಥಿಂಕ್ ವಿ ಕ್ಯಾನ್ ಫೈಟ್ ದಿಸ್ ಬಿಗ್ಗೆಸ್ಟ್ ಸೊಸೈಟಲ್ ಪ್ರಾಬ್ಲಮ್ ಅಂತಿರೋದನ್ನ. ಸೊ ಈ ಸೊಸೈಟಿ ಪ್ರಾಬ್ಲಮ್ನ ಕಂಟ್ರೋಲ್ ಮಾಡ್ಬೋದು. ಚಿಕ್ಕ ಮಕ್ಕಳು ಸ್ಮೋಕಿಂಗ್ ಮಾಡೋದು, ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ನೆಲ್ಲ ತಡೆಗಟ್ಬೋದು ನಾವು. ಸೊ ವಿ ವಿಲ್ ಡೆಫಿನೆಟ್ಲಿ ವರ್ಕ್ ಟುವರ್ಡ್ಸ್ ದಟ್. ನಾವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಿ. ಎಷ್ಟೊಂದು ಕಂಪ್ನೀಸ್ ಬಗ್ಗೆ ಮಾತಾಡಿ, ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಜೊತೆ ಮಾತಾಡಿ, ವಿ ಆರ್ ಟ್ರೈಂಗ್ ಟು ಎಜುಕೇಟ್ ದೆಮ್. ಆ್ಯಂಡ್ ರೂರಲ್ ಪಾಪ್ಯುಲೇಷನಲ್ಲಿ ನಾವು ಕ್ಯಾಂಪ್ಸ್ ಮಾಡಿದಾಗ ಪಾಂಪ್ಲೆಟ್ಸ್ ಹಾಕಿ ಸ್ಮೋಕ್ ಮಾಡಬೇಡಿ. ಇವಾಗ ನಮ್ಮ ಪೇಷಂಟ್ಸ್ ಬರ್ತಾರೆ, ಪೇಷಂಟ್ಸು ಮತ್ತು ಪೇಷಂಟ್ ಫ್ಯಾಮ್ಲೀಸ್ನ ಕೌನ್ಸಿಲ್ ಮಾಡ್ತೀರಿ. ಸ್ಮೋಕಿಂಗ್ ಏನೇನು ಬ್ಯಾಡ್ ಹೆಲ್ತ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀರಿ. ಸೊ ವಿ ವಿಲ್ ಹ್ಯಾವ್ ಟು ಬಕಪ್ ಆ್ಯಂಡ್ ಇನ್ನೂ ಜಾಸ್ತಿ ಮಾಡಬೇಕು. ಆ್ಯಂಡ್ ಹೋಪ್ಫುಲಿ ಇನ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ವಿ ಕ್ಯಾನ್ ಅಚೀವ್ ಅವರ್ ಟಾರ್ಗೆಟ್. ಖಂಡಿತವಾಗಿ. ಈಗ ಸಾಮಾನ್ಯವಾಗಿ ನಾವು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಎಲ್ಲ ಕೂಡ ಆ ಸ್ಮೋಕಿಂಗ್ ಬಂದಾಗ ತೋರಿಸ್ತೀವಿ, ಧೂಮಪಾನ ಹಾನಿಕಾರಕ ಅಂತ ಹೇಳಿ. ಹಾಗೆ ಈಗ ಶಾಲೆಯಿಂದ ಇಷ್ಟು ದೂರ ಇಷ್ಟು ಮೀಟ್ರ್ ದೂರದಲ್ಲಿ ತಂಬಾಕು ಇದೆಲ್ಲ ಮಾರಬಾರ್ದು, ಅವೆಲ್ಲ ಕೂಡ ಸರ್ಕಾರ ಮಾಡ್ತಿದೆ. ಸೊ ಈ ನಿಟ್ಟಿನಲ್ಲಿ ಯುವಕರು ಕೂಡ, ಶಾಲಾ ಕಾಲೇಜುಗಳಲ್ಲಿ ಇರುವಂಥ ಯುವಕರು ಕೂಡ ಮನಸ್ಸು ಮಾಡಬೇಕು, ನನಗೆ ಅದು ಬೇಡ, ನನಗೆ ಅದು ಕೆಟ್ಟದ್ದು ಅಂತ ಅವ್ರಿಗೆ ಮನಸ್ಸಿಗೆ ಬಂದಾಗ ಖಂಡಿತವಾಗಿ ಅದರಿಂದ ದೂರ ಉಳಿಬಹುದು. ಇಟ್ಸ್ ನಾಟ್ ಅ ಸ್ಟೈಲ್ ಸ್ಟೇಟ್ಮೆಂಟ್. ಅದು ಸ್ಟೈಲ್ ಸ್ಟೇಟ್ಮೆಂಟ್ ಅಲ್ಲ, ಇಟ್ಸ್ ನಾಟ್ ಅ ಮ್ಯಾಚೋ ಫ್ಯಾಕ್ಟರ್. ಅಂದರೆ ಏನಾಗುತ್ತೆ, ಸ್ಟೈಲ್ ಅಂದ್ಕೊಳ್ತಾರೆ ಸ್ಮೋಕಿಂಗ್ ಮಾಡಿದ್ರೆ, ಅವ್ರ ಫೇವ್ರೆಟ್ ಮೂವಿ ಸ್ಟಾರ್ ಮಾಡ್ತಾ ಇರ್ತಾರೆ. ಸೊ ಇಟ್ ಕುಡ್ ಬಿ ಅ ಸ್ಟೈಲ್ ಫ್ಯಾಕ್ಟರ್ ಫಾರ್ ದೆಮ್. ಸೊ ಇಟ್ಸ್ ನಾಟ್ ಅ ಸ್ಟೈಲ್ ಫ್ಯಾಕ್ಟರ್. ಓಕೆ, ಸೊ ಇದು ದೇರ್ ಇಸ್ ಅ ಲಾಟ್ ಆಫ್ ಇಲ್ ಎಫೆಕ್ಟ್ಸ್ ಫಾರ್ ದೆಮ್ಸೆಲ್ವ್ಸ್ ಆ್ಯಂಡ್ ಫಾರ್ ದ ಫ್ಯಾಮಿಲಿ ಆ್ಯಂಡ್ ಫಾರ್ ದ ಸೊಸೈಟಿ ಆಸ್ ವೆಲ್. ಸೊ ಮಾರೋರು ಅಷ್ಟೇ, ಅವರು ಸ್ವಲ್ಪ ಕೌನ್ಸಿಲ್ ಮಾಡಿ ಅವ್ರಿಗೂ ಹೇಳ್ಬೇಕು. ಚಿಕ್ಕ ಮಕ್ಕಳಿಗೆ ಲೆಸ್ ದೆನ್ 8 years ಇವರೆಲ್ಲ ಹೈಲಿ ಇನ್ಫ್ಲೂಯೆನ್ಷಿಯಲ್, ಅವ್ರದ್ದು ಮೆಚ್ಯೂರಿಟಿ ಲೆವೆಲ್ಸ್ ಮೇ ನಾಟ್ ಬಿ ದ್ಯಾಟ್ ಮಚ್, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೊಂದು ಇರಲ್ಲ ಆ್ಯಸ್ ಅಡಲ್ಟ್ಸ್. ಸೊ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಎಜುಕೇಟ್ ದೆಮ್ ಆ್ಯಂಡ್ ಸ್ಟಾಪ್ ದ
ಸ್ಮೋಕಿಂಗನ್ನು ನಿಲ್ಲಿಸೋ ಮಟ್ಟಕ್ಕೆ ಈಗ ನಾವು ಎಷ್ಟೋ ಸರಿ ಹೇಳ್ತೀವಿ, ಅಮಾಯಕ ವಿದ್ಯಾರ್ಥಿಗಳು ಇರ್ತಾರೆ ಕೆಲವರು, ಅಯ್ಯೋ ನಾನು ಬಂದು ಓದ್ಕೊಂಡು ನನ್ನ ಪಾಡಿಗೆ ನಾನು ಹೋದರೆ ಸಾಕು ಅನ್ನೋ ನಿಟ್ಟಿನಲ್ಲಿ, ಅಂಥವ್ರನ್ನು ಕೂಡ ಕೆಲವರು ಕೊಡಿ ಏನಾಗಲ್ಲ ಮಾಡಲ್ಲ ಅಂಥೇಳಿ ಅವ್ರಿಗೂ ಒಂದು ಆಸೆಯನ್ನು ಹುಟ್ಟಿಸಿ ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಸೊ ಇಂಥದ್ರಿಂದ ಕೂಡ ಅವ್ರು ದೂರ ಇಡಬೇಕು. ಮತ್ತು ಈ ಸ್ಮೋಕಿಂಗ್ ಅನ್ನೋದು ಎಷ್ಟು ಹಾನಿಕಾರಕ, ಮುಂದೆ ನನ್ನ ಒಂದು ಲೈಫಲ್ಲಿ ಹೇಗೆ ತೊಂದರೆಯನ್ನು ಕೊಡುತ್ತೆ, ಇವೆಲ್ಲವನ್ನು ಕೂಡ ಅವ್ರಿಗೆ ತಿಳುವಳಿಕೆ ಮಾಡಿದಾಗ ಖಂಡಿತವಾಗಿ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ. ಓಕೆ ಸರ್. ಸೊ ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್ ನಮಸ್ಕಾರ, ನನ್ನ ಹೆಸರು ರತನ್ ಅಂತ. ಹೇಳಿ ಸರ್, ಪ್ರಶ್ನೆ ಕೇಳಿ. ರತನ್ ಅವರೇ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ಸರ್ ನನ್ನ ವಯಸ್ಸು ಬಂದ್ಬಿಟ್ಟು 25. ನನಗೆ ಇದು ಯಾವುದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇಲ್ಲ. ನನಗೆ ತುಂಬಾ ಜಾಸ್ತಿ ನಕ್ಕಾಗ ಲಂಗ್ಸ್ ಎಲ್ಲ ಒಂಥರ ಉರಿ ಬರುತ್ತೆ, ಕೆಮ್ಮು ಸ್ಟಾರ್ಟ್ ಆಗುತ್ತೆ ಜಾಸ್ತಿ ನಕ್ಕಾಗ. ಮತ್ತೆ ಈ ಅದರಲ್ಲೂ ಸ್ಪೆಷಲಿ ಈ ತರ ಈ ವಿಂಟರ್ ಟೈಮ್ ಈ ತರ ಬಂದಾಗ ಒಂದ್ 3 o'clock 4 o'clock ಆ ತರ ಎಚ್ಚರಾಗ್ಬಿಡುತ್ತೆ. ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಅಂತ ಹೇಳಿದ್ರೆ ಇದೆಲ್ಲ ಸೌಂಡ್ ಬರುತ್ತೆ ಸರ್, ಒಂಥರ ಬೀಜಿಂಗ್ ತರ. ಸೊ ಈ ತರ ಪ್ರಾಬ್ಲಮ್ ಇದೆ, ತುಂಬಾ ಹಿಂಸೆ ಆಗುತ್ತೆ ಸರ್ ಒಂದೊಂದ್ಸರಿ. ಏನ್ ಪ್ರಾಬ್ಲಮ್ ಇರ್ಬೋದು ಅಂತ. ಅದೇ ನಿಮ್ಮ ವಯಸ್ಸು ಎಷ್ಟಿದೆ? 25 years. ಸೊ ನೀವು ಯಾವತ್ತೂ ಸ್ಮೋಕ್ ಮಾಡಿಲ್ಲ ಅಲ್ಲ? ಓಕೆ. ಸೊ ಐ ಥಿಂಕ್ ದೇರ್ ಇಸ್ ನಥಿಂಗ್ ಟು ವರಿ. ಸಿ ಮಲ್ಟಿಪಲ್ ಲಂಗ್ ಇಶ್ಯೂಸು ಇರೋ ಚಾನ್ಸ್ ಇರುತ್ತೆ ಒಂದೊಂದ್ಸರಿ. ಇವಾಗ ನಮ್ಮ ಪೊಲ್ಯೂಷನ್ನೇ ಆಗಲಿ, ಸೊ ನಮ್ಮ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಮಾಡಿರೋದ್ರಿಂದ ಪೊಲ್ಯೂಷನಿಂದಾನೇ. ಸೊ ದೇ ಲಾಟ್ ಆಫ್ COPD, ಕ್ರಾನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತೀರಿ. ಸೊ ಈ ಥರ ಆಸ್ತಮಾ ಆ ಥರ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್ ಜಾಸ್ತಿ ಆಗೋಗಿದೆ ನಮ್ಮ ಸಿಟೀಸಲ್ಲಿ. ಸೊ ಐ ಥಿಂಕ್ ಒಂದ್ಸರಿ ಕಂಪ್ಲೀಟಾಗಿ ಎವ್ಯಾಲ್ಯೂಯೇಟ್ ಮಾಡಿಸೋದು, ಅಟ್ಲೀಸ್ಟ್ ಒಂದು ಬೇಸಿಕ್ ಚೆಸ್ಟ್ ಎಕ್ಸ್ರೇ ಮಾಡಿಸಿ, ಇಲ್ಲಾಂದರೆ ಲೋ ಡೋಸ್ CT ಸ್ಕ್ಯಾನ್ ಮಾಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಏನೋ ತೊಂದರೆ ಆಗ್ತಿದೆ ಅಂತೆ. ಅವ್ರು ಮೀಟ್ ಅ ಪಲ್ಮನಾಲಜಿಸ್ಟ್, ಒಂದು ಶ್ವಾಸಕೋಶದ ಸ್ಪೆಷಲಿಸ್ಟ್ ಮೀಟ್ ಮಾಡಿ ಒಂದ್ಸರಿ ಕಂಪ್ಲೀಟಾಗಿ ಎವ್ಯಾಲ್ಯೂಯೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವು ಹೇಳೋ ಪ್ರಕಾರ ಅಷ್ಟೊಂದು ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಒಂದು ಎವ್ಯಾಲ್ಯೂಯೇಷನ್ ಮಾಡಿ ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡ್ರೆ ಕಂಪ್ಲೀಟಾಗಿ ವಾಸಿ ಆಗೋ ಥರನೇ ಕಾಣಿಸ್ತಾ ಇದೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಸರ್. ಈಗ ಅವರು ಹೇಳಿದ ಹಾಗೆ ನನಗೆ ಯಾವುದೇ ಒಂದು ಚಟ ಇಲ್ಲ, ಅಥವಾ ನಾನು ಏನನ್ನು ಸ್ಮೋಕ್ ಇಂಥದ್ದು ಇಲ್ಲ, ಆದರೂ ನನಗೆ ಈ ಥರ ಇರಿಟೇಷನ್ ಆಗ್ತಿದೆ, ನನಗೆ ವಿಸಿಂಗ್ ಟೈಪ್, ಇದಕ್ಕೆ ಪರಿಸರ ಕೂಡ ಕಾರಣ ಆಗುತ್ತೆ ಖಂಡಿತವಾಗಿ. ಯಾಕಂದರೆ ತೇವಾಂಶಗಳಿರೋ ಒಂದು ಜಾಗದಲ್ಲಿ. ಸೊ ಇವಾಗ ನಮ್ಮ ವೆಹಿಕಲ್ಸ್ ಇದೆ, ಆಲ್ಮೋಸ್ಟ್ 50 lakh ವೆಹಿಕಲ್ಸ್ ನಮ್ಮ ಸಿಟಿಲಿ ಇಫ್ ಯು ಸಿ. ಸೊ ದ ಅಮೌಂಟ್ ಆಫ್ ಸ್ಮೋಕ್ which comes out, industries in the smoke. Okay, ನಾವು ನೀರು ಕುಡಿಯೋದ್ರೆ ಆಗಲಿ ಇನ್ ಕೆಮಿಕಲ್ಸ್ ಇರುತ್ತೋ ಹೇಳೋಕ್ಕಾಗಲ್ಲ. ಅದೇ ಪರಿಸರ ಮಾಲಿನ್ಯ. ಇಟ್ಸ್ ಆಲ್ ಅಬೌಟ್ ಪೊಲ್ಯೂಷನ್. ಸೊ ಆ ಸ್ಮೋಕ್ ಇನ್ಹಲೇಷನ್ ಇಂದನೂ ದೇರ್ ಇಸ್ ಅ ಲಾಟ್ ಆಫ್, ಇವಾಗ ಚಿಕ್ಕ ಮಕ್ಕಳಲ್ಲಿ ಒಬ್ಸ್ಟ್ರಕ್ಟಿವ್ ಡಿಸೀಸಸ್ ಆಗೋದು, ಕ್ರಾನಿಕ್ ಒಬ್ಸ್ಟ್ರಕ್ಟಿವ್ ಡಿಸೀಸಸ್ ಆಗೋದು. ಸೊ ದೀಸ್ ಆರ್ ಆಲ್ ವೆರಿ ವೆರಿ ಕಾಮನ್. ಲಂಗ್ ಡ್ಯಾಮೇಜ್. ಸೊ ದ ಇಂಪ್ಯಾಕ್ಟ್ ಇಸ್ ನಾಟ್ ಜಸ್ಟ್ ಸ್ಮೋಕಿಂಗ್ ಬಟ್ ಆಲ್ಸೋ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಎರಡೂ ಜಾಯ್ನ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಪೊಲ್ಯೂಷನ್ ಆಲ್ಸೋ ಇಸ್ ಅ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆ. ಈಗ ಸಾಮಾನ್ಯವಾಗಿ ಈ ಸ್ಮೋಕ್ ಮಾಡೋರಲ್ಲಿ ಬೇರೆ ಥರದ ಒಂದು ಕಾಯಿಲೆಗಳು ಕೂಡ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಅದು ಯಾವ್ಯಾವ ಥರದ ಒಂದು ಇದಕ್ಕೆ ದಾರಿ ಮಾಡಿಕೊಡುತ್ತೆ ಸರ್ ಅದು? ಸೊ ಇವಾಗ ನೀವು ಸ್ಮೋಕ್ ಮಾಡೋದ್ರಿಂದ ನಿಮ್ಗೆ ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಓಕೆ. ದ ಆರ್ಟ್ರೀಸ್ ಅಂತೀರಿ, ಅದನ್ನು ಕ್ಯಾಲ್ಸಿಫಿಕೇಶನ್ ಆಗಿ ಅದು ಸ್ವಲ್ಪ ಥಿಕ್ಕಂಡ್ ಆಗಿ ಥಿನ್ ಆಗಿ. ಸೊ ದೇರ್ ಇಸ್ ಆಲ್ವೇಸ್ ಪಾಸಿಬಿಲಿಟಿ ಆಫ್ ಬ್ಲೀಡ್. ಓಕೆ. ಇಲ್ಲ ಒಂದೊಂದ್ಸರಿ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ, ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತೀರಿ. ಸೊ ಆರ್ಟ್ರೀಸ್ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಕ್ರಾನಿಕ್ ಒಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂದರೆ ತುಂಬ ಕೆಮ್ಮು ಬರೋದು, ಓಕೆ, ವೀಸಿಂಗ್ ಆಗೋದು. ಸೊ ಲಂಗ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹೊಟ್ಟೆ ಭಾಗದಲ್ಲಿ ಏರೋಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಅಲ್ಸರ್ಸ್ ಆಗೋ ಚಾನ್ಸ್ ಇರುತ್ತೆ, ಗ್ಯಾಸ್ಟ್ರೈಟಿಸ್, ಓಕೆ, ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಮೋಕಿಂಗಿಂದ ಎಲ್ಲ ಆರ್ಗನ್ಸು ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲ್ ದಿ ಆರ್ಗನ್ಸ್ ಕ್ಯಾನ್ ಬಿ ಇನ್ವಾಲ್ವ್ ಬೈ ಸ್ಮೋಕಿಂಗ್ ಆ್ಯಂಡ್ ಡ್ಯಾಮೇಜ್ ಕ್ಯಾನ್ ಬಿ ಕಾಸ್ ಬೈ ಸ್ಮೋಕಿಂಗ್. ಬಿಕಾಸ್ ಒಂದು 4000 ಕೆಮಿಕಲ್ಸ್ ಇರುತ್ತೆ ಒಂದು ಸಿಗರೆಟಲ್ಲಿ. ಔಟ್ ಆಫ್ ದಟ್ 70 ಆರ್ ಕ್ಯಾನ್ಸರಸ್. ಓಕೆ. ದ ರಿಮೈನಿಂಗ್ ಆರ್ ಆಲ್ಸೋ ಪ್ರಾಬ್ಲಮ್ಯಾಟಿಕ್. ಸೊ ಎಲ್ಲ ಆರ್ಗನ್ಸು ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಆರ್ಗನ್ಸಲ್ಲೂ ಕಾಯಿಲೆಗಳು ಉಂಟಾಗೋ ಚಾನ್ಸಸ್ ಇದೆ. ನಾಟ್ ಜಸ್ಟ್ ಕ್ಯಾನ್ಸರ್, ಇಟ್ಸ್ ಅಕ್ರಾಸ್ ಬೋರ್ಡ್. ಅದು ಇಡೀ ಬಾಡಿನಲ್ಲಿ ಕೂಡ ಬೇರೆ ಬೇರೆ ಎಲ್ಲ ಅಂಗಾಂಗಗಳಿಗೂ ಇದು ಇದಾಗುತ್ತೆ. ತಂಬಾಕು ಸೇವನೆ ನೋಡಿ ಎಷ್ಟೊಂದು ದುಷ್ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ. ಸೊ ಇದರ ಅರಿವು ಪ್ರತಿಯೊಬ್ಬ ಯುವಕರಲ್ಲೂ ಮತ್ತು ಸೇವನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಬಂದಾಗ ಸೊ ಇದರಿಂದ ದೂರ ಉಳಿದ್ರೆ ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡ್ಕೋಬಹುದು. ಸರ್ ಮತ್ತೊಂದು ಕರೆ ಇದೆ. ಹಲೋ 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 ನಮಸ್ಕಾರ. ನಮಸ್ಕಾರಮ್ಮ. ನಮಸ್ತೆ. ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಹಲೋ
ಹಾ ನಿಮ್ಮ ಪ್ರಶ್ನೆ ಕೇಳಿಮ್ಮ, ನಿಮ್ಮ ಪ್ರಶ್ನೆ ಕೇಳಿ. ನಮಗ ಥೈರಾಯ್ಡ್ ಐತ್ರಿ. ಥೈರಾಯ್ಡ್ ಕ್ಯಾನ್ಸರ್ಗೆ ಏನ್ ಸಂಬಂಧ ಅದೇನ್ರಿ, ಏನ್ ಲಿಂಕ್ ಇರ್ತದೇನು? ಈಗ ಕೇಳ್ತಿರ್ತಾರ ಎಲ್ಲಾರು ಮಂದಿ, ಅದಕ್ಕೆ ನಂಗೆ ಸಂಶಯ ಅದ. ಓಕೆ, ನೀವು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಥೈರಾಯ್ಡ್ ಅವರು ಕೇಳ್ತಿದ್ದಾರೆ ಸರ್. ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಥೈರಾಯ್ಡ್ ಇರುತ್ತೆ. ಹಾಂ ಸರಿ, ಥೈರಾಯ್ಡ್ ಕ್ಯಾನ್ಸರ್ ಅಂತ ಅನುಮಾನ ಇದೆ ಅವರಿಗೆ. ಸೊ ಹೇಗೆ? ಸೊ ಎಷ್ಟೊಂದು ಜನಕ್ಕೆ ಹೈಪೋಥೈರಾಯ್ಡ್ ಇರುತ್ತೆ. ಹೆಂಗಸರು ಯೂಶಲಿ ಅಯೋಡಿನ್ ಡೆಫಿಷಿಯನ್ಸಿಯಾಗಿ ಹೈಪೋಥೈರಾಯ್ಡಿಸಮ್ ಇರುತ್ತೆ, ಒಬ್ಬರಿಗೆ ಹೈಪರ್ ಥೈರಾಯ್ಡಿಸಮ್ ಇರುತ್ತೆ. ಸೊ ಅದಕ್ಕೆ ಎಂಡೋಕ್ರೈನಾಲಜಿಸ್ಟ್ ಮೀಟ್ ಮಾಡಿ ವಿಲ್ ಪುಟ್ ದೆಮ್ ಆನ್ ಥೈರಾಯ್ಡ್ ಸಪ್ಲಿಮೆಂಟ್ಸ್ ಕೊಟ್ಬಿಟ್ಟು ವಿ ಕಂಟ್ರೋಲ್ ದ ಥೈರಾಯ್ಡ್. ಸೊ ಆಮೇಲೆ ಹಾರ್ಮೋನಲ್ ಚೆಕ್ಸ್ ಮಾಡ್ತಾ ಇದ್ರೆ T3, T4, TSH ಲೆವೆಲ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ವಿ ವಿಲ್ ಜಸ್ಟ್ ಮ್ಯಾನೇಜ್. ಇಟ್ಸ್ ಲೈಕ್ ಡಯಾಬಿಟೀಸ್ ಆರ್ ಇಟ್ಸ್ ಅ ಎಂಡೋಕ್ರೈನ್ ಡಿಸೀಸ್. ಸೊ ಒಂದ್ಸರಿ ನಾರ್ಮಲ್ ಇದ್ದರೆ ಏನೂ ತೊಂದರೆ ಇಲ್ಲ. ಈ ಹಾರ್ಮೋನ್ಸ್ ಏನೋ ಏರ್ಪೇರ್ ಆದರೆ ದೆನ್ ದೆರ್ ಇಸ್ ಆಲ್ವೇಸ್ ಅ ರಿಸ್ಕ್ ಫ್ಯಾಕ್ಟರ್. ಇಟ್ ಇಸ್ ಅಗೇನ್ ಅ ರಿಸ್ಕ್ ಫ್ಯಾಕ್ಟರ್. ಓಕೆ, ಸೊ ಮೇನ್ಲಿ ಥೈರಾಯ್ಡ್ ಕ್ಯಾನ್ಸರ್ಸ್ ಬರೋದು ಜಾಸ್ತಿ ಇನ್ಸಿಡೆನ್ಸು ಫಿಮೇಲ್ಸಲ್ಲಿ ಮೇಲ್ಸ್ಗಿಂತ. ಓಕೆ, ಆ್ಯಂಡ್ ಅದರಲ್ಲೂ ದೇ ಆರ್ ಟೂ ಮೇನ್ ಟೈಪ್ಸ್ ಆಫ್ ಥೈರಾಯ್ಡ್ ಕ್ಯಾನ್ಸರ್ಸ್, ಪ್ಯಾಪಿಲರಿ ಮತ್ತು ಫಾಲಿಕ್ಯುಲರ್ ಅಂತೀರಿ. ಸೊ ದೀಸ್ ಆರ್ ಪೊಟೆನ್ಷಿಯಲಿ ಕ್ಯೂರಬಲ್. ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ವಾಸಿ ಆಗುತ್ತೆ. ಬಟ್ ಇನ್ ಅವರ್ ಕೇಸ್ ದೇ ಇಸ್ ನಥಿಂಗ್ ಟು ವರಿ. ಥೈರಾಯ್ಡ್ ಸಪ್ಲಿಮೆಂಟ್ಸ್ ತೊಗೊಂಡು ರೆಗ್ಯುಲರಾಗಿ ಮಾನಿಟ್ರ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ಇವಾಗ ಗಂಟ್ಲಲ್ಲಿ ಸ್ವಲ್ಪ ಗಂಟಾಗೋದು, ಗಂಟು ಕಾಣಿಸ್ಕೊಳ್ಳೋದು, ಇಲ್ಲಾಂದರೆ ನೆಕ್ಕಲ್ಲಿ ಲಿಂಫ್ ನೋಡ್ಸ್ ಕಾಣಿಸ್ಕೊಳ್ಳೋದು, ಓರ್ಸ್ನೆಸ್ ಆಫ್ ವಾಯ್ಸ್ ಚೇಂಜ್ ಆಗೋದು. ಸೊ ಈ ಥರ ಎಲ್ಲ ಇದ್ದರೆ ಆವಾಗ ಎವ್ಯಾಲ್ಯುವೇಟ್ ಮಾಡೋದು ಅವಶ್ಯಕತೆ. ಅದರ್ವೈಸ್ ಜಸ್ಟ್ ಥೈರಾಯ್ಡ್ ಸಪ್ಲಿಮೆಂಟ್, ಇವಾಗ ಪ್ರೆಗ್ನೆನ್ಸಿಲಿ ಎಷ್ಟೊಂದು ಜನಕ್ಕೆ ಥೈರಾಯ್ಡ್ ಸಪ್ಲಿಮೆಂಟ್ಸ್ ಕೊಡಬೇಕಾಗ್ಬೋದು. ಓಕೆ, ಬಿಕಾಸ್ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಇನ್ ದ್ಯಾಟ್ ಕೇಸ್ ದಟ್ ಈಸ್ ದ ನಾರ್ಮಲ್ ಥೈರಾಯ್ಡ್ ಪ್ರಾಬ್ಲಮ್ಸ್ ವಿ ಹ್ಯಾವ್. ಬಟ್ ಎವ್ರಿ ಥೈರಾಯ್ಡ್ ಪ್ರಾಬ್ಲಮ್ ಡಸಂಟ್ ರಿಲೇಟ್ ಟು ಕ್ಯಾನ್ಸರ್. ಎಲ್ಲನೂ ಕ್ಯಾನ್ಸರ್ ರಿಲೇಟ್ ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಮತ್ತೊಂದು ಕರೆ ಇದೆ. ರಾಜು ಅವರು ಹರಿಹರದಿಂದ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳಿಪ್ಪ. ಸರ್, ಹರಿಹರದಿಂದ ರಾಜು ಅಂತ. ಹೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಸರ್, ವಾಯ್ಸ್ ಬಾಕ್ಸ್ ಅಲ್ಲಿ ನನಗೆ ಪಾಲಿಪ್ ಆಗಿದೆ ಸರ್. ಅದು ಓಕೆ, ಅದು NT ಟೆಸ್ಟ್ ಮಾಡಿಸಿದೆ, ಎಂಡೋಸ್ಕೋಪಿ ಮಾಡಿಸಿ. ಓಕೆ, ಚಿಕ್ಕದಾಗಿ ಪಾಲಿಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೇನೆ ಸರ್. ಅದು ಆಯುರ್ವೇದಿಕ್ ಅಲ್ಲೇ ಆರಾಮಾಗುತ್ತಾ ಅಥವಾ ಬೇರೆ ಏನಾದರೂ ಎಕ್ಸೆಪ್ಟ್ ಆಪರೇಷನ್ ಬೇರೆ ಏನಾದರೂ ಮಾಡ್ಲಿಕ್ಕೆ ಬರುತ್ತಾ ಸರ್? I think see ನಿಮ್ಮ ವಾಯ್ಸ್ there's not much of change. ನಿಮ್ಮ ವಾಯ್ಸ್ ಮಾತಾಡುವಾಗ ಇಟ್ಸ್ ಪ್ರಿಟಿ ಕ್ಲಿಯರ್. ಬಟ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪಾಲಿಪಲ್ಲಿ ಇವಾಗ ಲೇಸರ್ ಎಕ್ಸೆಷನ್ ಅನ್ನು ಮಾಡ್ತಾರೆ. ಸೊ ಆ ಗಡ್ಡೆಯನ್ನು ತೆಗೆದುಬಿಡೋದು, ಆ ಚಿಕ್ಕ ಪಾಲಿಪನ್ನು ತೆಗೆದುಬಿಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮದು ನಾರ್ಮಲ್ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಕ್ವಾಲಿಟಿ ಆಫ್ ಲೈಫು, ನಿಮ್ಮ ರೆಗ್ಯುಲರ್ ವಾಯ್ಸ್ ವಾಪಸ್ ಬಂದುಬಿಡುತ್ತೆ. ಸೊ ಆಯುರ್ವೇದಿಕಲ್ಲಿ ಇಫ್ ಯು ಜಸ್ಟ್ ಟೇಕ್ ಅ ಡ್ರಗ್, ಇವಾಗ ಒಂದು ಮಾತ್ರೆ ಇಂಗ್ಲೀಷ್ ಮೆಡಿಸಿನೇ ಆಗಲಿ ಆಯುರ್ವೇದಿಕ್ ಆಗಲಿ, ಒಂದು ಮಾತ್ರೆ ತೊಗೊಂಡ್ರೆ ಅದು ಕರಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಎಷ್ಟೊಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿದೆ, ಲೇಸರ್ ಟೆಕ್ನಾಲಜಿ ಬಂದಿದೆ. ಸೊ ಲೇಸರಲ್ಲಿ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಜಸ್ಟ್ ಪ್ರಾಬ್ಲಿ ಅರೌಂಡ್ 15-20 ಮಿನಿಟ್ಸಲ್ಲಿ ಪ್ರೊಸೀಜರ್ಸ್ ಮಾಡಿ ಆ ಪಾಲಿಪ್ನ ತೆಗೆದುಬಿಡ್ತಾರೆ ಈಸಿಯಾಗಿ. ಸರ್, ಈಗ ಸಾಮಾನ್ಯವಾಗಿ ಮೊದಲೆಲ್ಲ ಈ ಒಂದು ತಂಬಾಕು ಸೇವನೆ ಆಗ್ಬೋದು, ಸೊ ಇದಕ್ಕೆಲ್ಲ ಮೆಡಿಸಿನ್ಸೇ ಇರಲಿಲ್ಲ. ಕ್ಯಾನ್ಸರ್ ಬಂದರೆ ಹೋಗ್ಬಿಡ್ತೀವಿ, ಈ ಥರದ್ದೆಲ್ಲ ಒಂದು ಕಲ್ಪನೆಗಳಿತ್ತು. ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಸಾಕಷ್ಟು ಮೆಡಿಸಿನ್ಸ್ ಇದೆ, ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಸೊ ಇದನ್ನು ಕ್ಯೂರ್ ಮಾಡ್ಬೋದಾ? ಮತ್ತು ಇದಕ್ಕೆ ಏನಾದರೂ ಬೇರೆ, ಈಗ ಅದು ತೊಗೊಳ್ಳದೇ ಇರೋ ಥರ, ಈಗ ತಂಬಾಕನ್ನು ನಾವು ಅದ್ರ ಕಡೆ ಗಮನ ಹೋಗದೇ ಇರೋ ರೀತಿಯಲ್ಲಿ ಯಾವ್ದಾದ್ರು ಮೆಡಿಸಿನ್ಸ್ ಇದೆಯಾ ಸರ್ ಅದನ್ನು ಕಂಟ್ರೋಲ್ ಮಾಡೋ ಥರ? ಎಷ್ಟೊಂದು ಮೆಡಿಸಿನ್ ಇದೆ. ಇವಾಗ ಹೋಗದೇ ಇರೋಂಗೆ ಬ್ಯೂಪರ್ಫಿಯನ್ ಅಂತ ಒಂದು ಮೆಡಿಸಿನ್ ಇದೆ. ಸೊ ದೇ ಮಲ್ಟಿಪಲ್ ಅದರ್ ಮೆಡಿಸಿನ್ಸ್. ಇವಾಗ ವೇಪಿಂಗ್ ಅಂತ ಇದ್ರಿ, ವೇಪಿಂಗ್ ಅಂದರೆ ಸಿಗರೇಟ್ಸ್ ಬಂದಿತ್ತು, ಬಟ್ ದಟ್ ಈಸ್ ಆಲ್ಸೋ ಹಾರ್ಮ್ಫುಲ್. ಸೊ ದೇ ಮಲ್ಟಿಪಲ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತಾ ಇದ್ರಿ. ಡ್ರಗ್ಸು ಇದೆ. ಇವಾಗ ಆ ಕ್ರೇವಿಂಗ್ಗೆ ನಿಕೋಟಿನ್ ಇಸ್ ದ ಮೇನ್ ಕಾಂಪೊನೆಂಟ್. ಇವಾಗ ಸ್ಮೋಕಿಂಗಲ್ಲಿ ಆ ಕ್ರೇವಿಂಗ್ ಬರೋದಕ್ಕೆ, ಆ ಅಡಿಕ್ಷನ್ಗೆ, ಅದನ್ನು ಕಡಿಮೆ ಮಾಡೋದಕ್ಕೆ ವಿ ಹ್ಯಾವ್ ಮೆಡಿಸಿನ್ಸ್ ವಿಚ್ ಆರ್ ದೇರ್. ಸೊ ಅದನ್ನು ಅಕಾರ್ಡಿಂಗ್ಲಿ ಯೂಸ್ ಮಾಡಿ, ಸೈಕ್ಯಾಟ್ರಿಸ್ಟ್ ಪ್ರಿಸ್ಕ್ರಿಪ್ಷನ್ ಮೇಲೆ ಅಕಾರ್ಡಿಂಗ್ಲಿ ಯೂಸ್ ಮಾಡಿ we can completely control the craving. ಖಂಡಿತವಾಗಿ. ಈಗ ಸಾಮಾನ್ಯವಾಗಿ ಬಟ್ ಏನಂದರೆ ಒಂದು ಮನುಷ್ಯನಿಗೆ ಮೋಟಿವೇಶನು ಬೇಕು. ಸೊ ಲಾಟ್ ಆಫ್ ಕೌನ್ಸಿಲಿಂಗ್ ಬೇಕು, ಫ್ಯಾಮಿಲಿ ಸಪೋರ್ಟು ಬೇಕು. ಸೊ ಆ ಮೋಟಿವೇಶನ್ ಮಾಡಿ then we can use appropriate medicines and control the craving. ಔಷಧಿಯಿಂದನೇ ಆಗಲ್ಲ. ಸೊ ಅದು ಕೂಡ ನಮಗೆ ಬೇಕಾಗ್ತದೆ. ಎಷ್ಟು % ಆಫ್ ಇದು ಕ್ಯೂರ್ ಆಗ್ತಾರೆ ಸರ್ ಈ ಇದರಲ್ಲಿ, ಈ ಒಂದು ಕಾಯಿಲೆಗಳಲ್ಲಿ? ಮೌತ್ ಕ್ಯಾನ್ಸರ್, ಈಗ ಸ್ಮೋಕಿಂಗು ಇದೆಲ್ಲ ಮಾಡೋದ್ರಿಂದ ಬಂದಂಥ ಒಂದು ಕಾಯಿಲೆಯಿಂದ ಎಷ್ಟು % ಆಫ್ ಇದು ಕ್ಯೂರ್ ಆಗುತ್ತೆ? ಮತ್ತು ಅವರು ಮೊದಲಿನ ಥರನೇ ಅವ್ರ ಜೀವನ ನಡೆಸ್ಬೋದಾ? ಹೇಗೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಒಂದು 10 ವರ್ಷ 20 ವರ್ಷದ ಹಿಂದೆ ನೋಡಿದರೆ nobody used to care about quality of life. ಇವಾಗ ಫಾರ್ ಎಕ್ಸಾಂಪಲ್ ಐ ಜಸ್ಟ್ ಟೇಕ್ ಅ ವಾಯ್ಸ್ ಬಾಕ್ಸ್ ಟ್ಯೂಮರ್, ಕ್ಯಾನ್ಸರ್. ಮೊದಲು ಒಂದು 20-30 ವರ್ಷದ ಹಿಂದೆ ಏನು ಮಾಡ್ತಿದ್ರು, ಪ್ರಾಬ್ಲಿ ಸರ್ಜರಿ ವುಡ್ ಬಿ ದ ಆಪ್ಷನ್. ಓಕೆ, ಯಾಕೆಂದರೆ ಕ್ಯಾನ್ಸರ್ ಅಂದಿದ ತಕ್ಷಣ ಸರ್ಜರಿ ವುಡ್ ಬಿ ದ ಫಸ್ಟ್ ಆಪ್ಷನ್. ಬಟ್ ಇನ್ ದ ಪಾಸ್ಟ್ 15-20 years
ಸೊ ಸರ್ಜರಿ ಯಾರು ಮಾಡಲ್ಲ. ಫಸ್ಟ್ ಆಪ್ಷನ್ ಇಸ್ ಆಲ್ವೇಸ್ ರೇಡಿಯೇಷನ್. ಸೊ ರೇಡಿಯೇಷನ್ ಕೊಟ್ಟಾಗ ಆ ಗಡ್ಡೆ ಆಟೋಮ್ಯಾಟಿಕ್ಕಾಗಿ ಆ DNA ಆಫ್ ದ ಕ್ಯಾನ್ಸರ್ ಸೆಲ್ಸ್ ಕಂಟ್ರೋಲ್ ಮಾಡಿ ಕಾಯಿಲೆನ ಕಂಪ್ಲೀಟಾಗಿ ಕರಗಿಸುತ್ತೆ. ಅವ್ರ ವಾಯ್ಸು ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ. ಓಕೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಇಂಪ್ರೂವ್ಡ್ ಆ್ಯಂಡ್ ಚಾನ್ಸಸ್ ಆಫ್ ಕ್ಯೂರ್ ಆರ್ ಆಲ್ಸೋ ವೆರಿ ವೆರಿ ಗುಡ್ ವಿತ್ ದೀಸ್ ಕೈಂಡ್ಸ್ ಆಫ್ ಸ್ಟ್ರಾಟಜೀಸ್. ಇದೇ ಥರ ಎಲ್ಲ ಕಾಯಿಲೆಗಳಿಗೂ ಈ ಥರ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತೀರಿ. ಸರ್ಜನ್ನು, ರೇಡಿಯೇಷನ್ನು ಮತ್ತು ಮೆಡಿಕಲ್ ಆನ್ಕಾಲಜಿಸ್ಟ್, ಕೀಮೊಥೆರಪಿ ಕೊಡೋ ಡಾಕ್ಟ್ರು 3 ಜನ ಡಿಸ್ಕಸ್ ಮಾಡಿ ದೆನ್ ಓನ್ಲಿ ವಿ ಟೇಕ್ ಅ ಡಿಸಿಷನ್. ಕ್ಯಾನ್ಸರಲ್ಲಿ 5 ನಿಮಿಷ ಪ್ರಿಸ್ಕ್ರಿಪ್ಷನ್ ಕೊಡೋದಕ್ಕೆ ಆಗಲ್ಲ. ಓಕೆ, ಇಟ್ ಇಸ್ ಆಲ್ ಎ ಟೀಮ್ ಎಫರ್ಟ್. ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ನಿಮ್ಮ ಜಿನಾಮಿಕ್ಸು ನನ್ನ ಜಿನಾಮಿಕ್ಸು ತುಂಬ ವೇರಿಯೇಷನ್ ಇರುತ್ತೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಕಸ್ಟಮೈಸ್ ಟ್ರೀಟ್ಮೆಂಟ್. ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಾನು ವಾಸಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಅ ಟೀಮ್ ಎಫರ್ಟ್. ಕರೆಕ್ಟಾಗಿ ಇಮ್ಯಾಜಿನ್ ಮಾಡಿ, ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ, ಯಾವ ಸ್ಟೇಜ್ ಇದೆ ಅಂತ ನೋಡಿ ಅಕಾರ್ಡಿಂಗ್ಲಿ ಕಸ್ಟಮೈಸ್ ಮಾಡಿ ಅವ್ರ ಬಾಡಿಗೆ ಯಾವ ಥರ ಸೆಟ್ ಆಗುತ್ತೋ ಆ ಥರ ಟ್ರೀಟ್ಮೆಂಟ್ ಕೊಡೋದು ತುಂಬ ತುಂಬ ಅವಶ್ಯಕತೆ. ಖಂಡಿತ. ಮತ್ತೊಂದು ಕರೆ ಇದೆ ಸರ್. ವಿನಾಯಕ ಅವರು ಪೂನಾದಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ವಿನಾಯಕ್ ಅಂತ ಹೇಳಿ ನಾನು ಪೂನಾದಿಂದ ಮಾತಾಡ್ತಿರೋದು. ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ನಮ್ದು ಗಂಟಲಲ್ಲಿ ಕ್ಯಾನ್ಸರ್ ಆಗಿದೆ. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ. ಹಾ ಸರ್, ಗಂಟಲಲ್ಲಿ ಕ್ಯಾನ್ಸರ್ ಆಗಿದೆ. ಓಕೆ, ಆಮೇಲೆ ಇಲ್ಲಿ ಇಂದ್ರಾಯಣಿ ಕ್ಯಾನ್ಸರ್ ಹಾಸ್ಪಿಟಲ್ ನಲ್ಲಿ ನಾನು ತೋರಿಸಿದ್ದೇನೆ. ಓಕೆ, ಅದು ಅವರು ಅದು ಅಕ್ಸೆಪ್ಟ್ ಮಾಡಿಕೊಂಡು ಪ್ರೊಸೆಸ್ ನಲ್ಲಿ ಇದ್ದಾರೆ. ಅದು 2-3 ವಾರ ಬಿಟ್ಟು ನಿಮ್ಗೆ ಬರ್ಲಿಕ್ಕೆ ಯಾವ ಬರಬೇಕು, ರೇಡಿಯೇಷನ್ ಮತ್ತು ಕೆಮೊಥೆರಪಿ ಮಾಡ್ಲಿಕ್ಕೆ ಎರಡಕ್ಕೂ ಅಂತ ಹೇಳಿದ್ದಾರೆ. ಬಟ್ ನನಗೆ ಪ್ರಾಬ್ಲಮ್ ಏನಂದ್ರೆ ಬರೀ ಕಫ ಆಗತ್ತೆ. ಕಫ ಆಗತ್ತೆ. ಪ್ರತಿಯೊಂದು 5 ನಿಮಿಷಕ್ಕೆ ಕೆಮ್ಮು ಬರುತ್ತೆ. ಕೆಮ್ಮು ಸಮೇತ ಕಫ ಬೀಳುತ್ತೆ. ಈ ಕಫ ಕಡಿಮೆ ಮಾಡ್ಲಿಕ್ಕೆ ಏನಾದ್ರು ಸದ್ಯ ಮಟ್ಟಿಗೆ ಏನಾದ್ರು ಔಷಧಿ ಹೇಳ್ಬೋದಾ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನೀವೇನೋ ಸ್ಮೋಕ್ ಮಾಡ್ತೀರಾ ಸರ್? ಸ್ಮೋಕ್ ಮೊದ್ಲಿಗೆ ಮಾಡ್ತಿದ್ದೆ, ಈಗ ಬಿಟ್ಟಿದ್ದೆ. ನಾನು ಒಂದು ವರ್ಷ ಆಯ್ತು ನಾನು ಸ್ಮೋಕ್ ಬಿಟ್ಟು. ಸ್ಮೋಕ್ ಮಾಡ್ತಿದ್ದೆ, ಸ್ಮೋಕ್ ತಂಬಾಕು 2 ಮಾಡ್ತಿದ್ದೆ. ಅದು ಬಿಟ್ಟು 1 ವರ್ಷ ಆಯ್ತು. ಆದ್ರೆ ಅದೇ ಹೇಳಿದಲ್ಲ, ನಾನು ಕ್ಯಾನ್ಸರ್ ಆಗಿದೆ, 3rd ಸ್ಟೇಜ್ ಅಂತ ಹೇಳಿದ್ದಾರೆ. ಓಕೆ, 3rd ಸ್ಟೇಜ್ ಅಂತ ಹೇಳಿದ್ದಾರೆ. ಅದೆಲ್ಲ ಅಂಡರ್ ಪ್ರೊಸೆಸ್ ಇದೆ ಇಂದ್ರಾಯಣಿ ಕ್ಯಾನ್ಸರ್ ಹಾಸ್ಪಿಟಲ್ ದೇವಿ. ಈಗ ನಿಮ್ಗೆ ಕಫ ನಿಲ್ಲೋದಿಕ್ಕೆ ಇದು ಮಾಡಬೇಕು ಅಂತ. ಕಫ ಬರುತ್ತೆ. ಕಫದಿಂದ ನನಗೆ ಮಾತಾಡ್ಲಿಕ್ಕೇನು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಗುಳಿಗೆ ಯಾವ್ದಾದ್ರು ಪೇನ್ ಕಿಲ್ಲರ್ ತಗೊಂಡ್ರೆ ಅದು ಒಳಗೆ ಹೋಗಲ್ಲ. ಕಫ ಜೊತೆ ಇಲ್ಲೇ ನಡೆಸಿಕೊಂಡ್ರೆ ಇದೆ, ಕಫ ಜೊತೆ ಹೊರಗೆ ಬೀಳುತ್ತೆ. ಓಕೆ ಓಕೆ. ನಿಮ್ಮ ಪ್ರಶ್ನೆ ತಿನ್ಲಿಕ್ಕೆ ಈಗ 2-3 ದಿವಸ ಆಯ್ತು ಊಟ ಮಾಡ್ಲಿಕ್ಕೆ ತಿನ್ಲಿಕ್ಕೇನೆ ತೊಂದರೆ ಕೊಡೋದು ಕಫ. ಸರಿ, ನಿಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆಯಾ ಸರ್, ಇಲ್ಲಾಂದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್, 2-3 ವಾರ ಅಂತ ಹೇಳಿದ್ದಾರೆ. ಮೋಸ್ಟ್ ಗುರುವಾರ ಏನೋ ಕರೀಬಹುದು. ಮೋಸ್ಟ್ ನಿಮಗೆ ಪ್ಲಾನ್ ಇರೋದು ಕನ್ಕರೆಂಟ್ ಕೀಮೋ ರೇಡಿಯೇಷನ್ ಅಂತ ಮೋಸ್ಟ್ಲಿ. ಓಕೆ, ಸೊ ರೇಡಿಯೇಷನ್ ಮತ್ತು ಕೀಮೋಥೆರಪಿ ವಾರಕ್ಕೊಂದ್ಸರಿ ಕೀಮೋಥೆರಪಿ ಕೊಡ್ತಾರೆ, ಮತ್ತು ರೇಡಿಯೇಷನ್ ಟೋಟ್ಲಿ 35 ಸರಿ ಹೇಳಿರ್ತಾರೆ ನಿಮಗೆ. ಸೊ ಇಟ್ಸ್ ಅನ್ ಆರ್ಗನ್ ಪ್ರಿಸರ್ವೇಷನ್ ಪ್ರೋಟೋಕಾಲ್. ಸೊ ಇವಾಗ ಏನಾಗ್ತಿದೆ ಅಂದರೆ ನಿಮಗೆ ಗಂಟ್ಲಲ್ಲಿ ಅಲ್ಲಿ ಗಡ್ಡೆ ಕೂತಿದೆ. ಆ ಗಡ್ಡೆ ಇರೋದ್ರಿಂದ ನಿಮಗೆ ಕೆಮ್ಮು ಜಾಸ್ತಿ ಆಗ್ತಾ ಇದೆ, ಟ್ರಿಗರ್ ಆಗ್ತಾ ಇದೆ. ಸೊ ಆ ಗಡ್ಡೆ ಕರಗಿದ್ರೆ ಆಟೋಮ್ಯಾಟಿಕಾಗಿ ನಿಮ್ಮ ಕೆಮ್ಮು ಕಡಿಮೆ ಆಗುತ್ತೆ. ಬಟ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ. ಅದಕ್ಕೆ ನೆಬುಲೈಸೇಷನ್ ಅಂತ ಕೊಡ್ತೀರಿ. ಸೊ ಸ್ವಲ್ಪ ಕಾಫ್ ಸಿರಪ್ಸ್ ಎಲ್ಲ ಕೊಡ್ತೀರಿ, ಅದರಲ್ಲಿ ನಿಮ್ಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಿಮ್ಮ ಗಡ್ಡೆ ಕರಗಿದ್ರೆ ನಿಮಗೆ ಕೆಮ್ಮು ಆಟೋಮ್ಯಾಟಿಕಲಿ ಕಂಟ್ರೋಲ್ ಆಗುತ್ತೆ. ಅಲ್ಲಿ ವಾಯ್ಸ್ ಬಾಕ್ಸ್ ಹಿಂದ್ಗಡೆ ನಿಮಗೆ ಗಡ್ಡೆ ಕೂತಿದ್ದಂಗಿದೆ. ಸೊ ಅದಕ್ಕೆ ನಿಮ್ಮ ವಾಯ್ಸು ಸ್ವಲ್ಪ ಏರ್ಪೇರಲ್ಲಿದೆ. ಸೊ ದ್ಯಾಟ್ ಒಂದ್ಸರಿ ಗಡ್ಡೆ ಕರಗಿದ್ಮೇಲೆ ನಿಮಗೆ ಆ ಕೆಮ್ಮು ಕಡಿಮೆ ಆಗುತ್ತೆ. ಬಟ್ ಇನ್ ದ ಮೀನ್ ಟೈಮ್ ನಿಮಗೆ ನೆಬುಲೈಸೇಷನ್ಸು, ಸ್ವಲ್ಪ ಕಾಫ್ ಸಿರಪ್ಸು ಅದೆಲ್ಲ ಕೊಟ್ಟು ಸ್ವಲ್ಪ ಇಂಟೆನ್ಸಿಟಿ ಕಡಿಮೆ ಮಾಡ್ಬೋದು. ಸೊ ಅವರು ಈಗ ಕಫ ನಿಲ್ಲೋದಕ್ಕೆ ಅಂತ ಏನೋ ಕೇಳಿದ್ರು, ಅದು ಯಾಕೆ? ಅದು ದಟ್ ಈಸ್ ಬಿಕಾಸ್ ಅವರಿಗೆ ಗಂಟ್ಲಲ್ಲಿ ಕ್ಯಾನ್ಸರ್ ಇರೋದ್ರಿಂದ, ಸೊ ವಾಯ್ಸ್ ಬಾಕ್ಸ್ ಸ್ವಲ್ಪ ಪ್ರಾಬ್ಲಿ ಇನ್ವಾಲ್ವ್ ಆಗಿರೋದ್ರಿಂದ, ಸೊ ಅವರಿಗೆ ಕೆಮ್ಮೋದು ಸ್ವಲ್ಪ ಟ್ರಿಗರ್ ಆಗ್ತಾ ಇದೆ. ಇವಾಗ ಊಟ ಮಾಡೋದೇ ಆಗಲಿ ಆ ಏರಿಯಾ ಅಲ್ಲಿರೋದ್ರಿಂದ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ. ಸ್ವಲ್ಪ ಇನ್ನು ನೀರು ಕುಡಿದ್ರೂ ಸ್ವಲ್ಪ ಕೆಮ್ಮು ರಿಫ್ಲೆಕ್ಸ್ ಜಾಸ್ತಿ ಇರುತ್ತೆ. ಆ ಗಂಟಲ್ಲಿ ಕೂತಿದೆ. ಸೊ ಆ ಗಡ್ಡೆ ಕರಗ್ತಾ ಕೆಮ್ಮು ಕಡಿಮೆ ಆಗುತ್ತೆ. ಸೊ ಗಡ್ಡೆ ಕರಗ್ಲಿಂದ ಕೆಮ್ಮು ಅಷ್ಟೊಂದು ಕಡಿಮೆ ಆಗಲ್ಲ. ಬಟ್ ಇವಾಗ ಸ್ವಲ್ಪ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡೋದಕ್ಕೆ ಸೊ ಅದಕ್ಕೆಲ್ಲ ನಾವು ನೆಬುಲೈಸೇಷನ್ ಅಂತ ಕೊಡ್ತೀರಿ. ಆ ನೆಬುಲೈಸೇಷನ್ ಕೊಟ್ಟಾಗ ಸ್ವಲ್ಪ ಕೆಮ್ಮು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಸ್ವಲ್ಪ ಕಾಫ್ ಸಿರಪ್ಸ್ ಎಲ್ಲ ಕೊಟ್ಟು ಕಂಟ್ರೋಲ್ ಮಾಡ್ಬೋದು. ತುಂಬ ಒಬ್ಬೊಬ್ಬರು ಲೋ ಡೋಸ್ ಸ್ಟೀರಾಯ್ಡ್ಸು ಕೊಡ್ತಾರೆ. ಆ ಲೋ ಡೋಸ್ ಸ್ಟೀರಾಯ್ಡ್ಸ್ ಸ್ವಲ್ಪ ಇನ್ಫ್ಲಮೇಷನ್ನು ಕಡಿಮೆ ಮಾಡಿ ಕೆಮ್ಮು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್
ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಆ ಗಡ್ಡೆ ಕರಗಿದ್ರೆ ಆಟೋಮ್ಯಾಟಿಕಾಗಿ ಕೆಮ್ಮು ಕಡಿಮೆ ಆಗುತ್ತೆ. ಈಗ ಸಾಮಾನ್ಯವಾಗಿ ಸ್ಟೆರಾಯ್ಡ್ಸ್ಗಳನ್ನ ಕೊಟ್ಟಾಗ ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಅನ್ನೋ ಒಂದು ಇದಿದೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಐ ಥಿಂಕ್ ಸ್ಟೆರಾಯ್ಡ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾನ್ಸರಲ್ಲಿ ಇಟ್ಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಡ್ರಗ್. ಸೊ ಬ್ರೈನ್ ಕ್ಯಾನ್ಸರ್ಸಲ್ಲಿ ಇಂಟ್ರಾಕ್ರೇನಿಯಲ್ ಎಡಿಮಾ ಕಡಿಮೆ ಮಾಡೋದಕ್ಕೆ, ನೋವು ಕಡಿಮೆ ಮಾಡೋದಕ್ಕೆ, ಇವಾಗ ಸ್ಪೈನಲ್ ಕಾರ್ಡ್ ಇನ್ಫಿಲ್ಟ್ರೇಷನ್ ಇದ್ದಾಗ ಸೊ ನೋವು ಕಡಿಮೆ ಮಾಡೋದಕ್ಕೆ. ಸೊ ಇಟ್ಸ್ ಅನ್ ಇಂಪಾರ್ಟೆಂಟ್ ಡ್ರಗ್, ಬಟ್ ಕಾಶಿಯಸ್ ಯೂಸೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಗ್ಲೂಕೋಕಾರ್ಟಿಕಾಯ್ಡ್ ಎಫೆಕ್ಟ್ಸ್, ಮಿನರಲೋಕಾರ್ಟಿಕಾಯ್ಡ್ ಕಿಡ್ನಿಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ವಿಲ್ ಹ್ಯಾವ್ ಟು ಕೀಪ್ ಎವ್ರಿಥಿಂಗ್ ಇನ್ ಮೈಂಡ್ ಆ್ಯಂಡ್ ಪೇಷಂಟ್ ಬೆನಿಫಿಟ್ ಆಗೋ ಥರ ನಾವು ನೋಡಿಕೊಂಡು ಆಮೇಲೆ ಟೇಪರ್ ಮಾಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಯಾವ ಥರ ಸ್ಟೆರಾಯ್ಡ್ಸ್ ಕೊಡೋದು ಅಂತ. ಸೊ ಈಗ ಸಾಮಾನ್ಯವಾಗಿ ಕೆಲವರು ಈ ಸ್ಮೋಕ್ ಮಾಡೋದನ್ನು, ಈ ತಂಬಾಕು ಸೇವನೆಯನ್ನು ನಿಲ್ಲಿಸ್ಬಿಟ್ಟು ಟ್ರೀಟ್ಮೆಂಟ್ ತೊಗೋತಾರೆ. ಟ್ರೀಟ್ಮೆಂಟ್ ತೊಗೊಂಡು ಕಾಯಿಲೆ ವಾಸಿ ಆಗುತ್ತೆ, ಒಂದು ಸ್ಟೇಜ್ಗೆ ಇದಾಗಿರುತ್ತೆ ಅವ್ರಿಗೆ. ಆ ನಂತರ ಒಂದು 2 ವರ್ಷನೋ 3 ವರ್ಷನೋ ಬಿಟ್ಟು ಮತ್ತೆ ಅವರು ಅದನ್ನು ಆರಂಭ ಮಾಡಿದಾಗ ಮತ್ತೆ ಅದು ಬರುವ ಸಾಧ್ಯತೆ ಇರುತ್ತೆ, ಎಫೆಕ್ಟ್ ಆಗುತ್ತೆ. ಹೇಗೆ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಕ್ಯಾನ್ಸರ್ ಟ್ರೀಟ್ಮೆಂಟು ಕೊಡೋಕ್ಕಿಂತ ಮುಂಚೆ ವಿ ವಿಲ್ ಎಕ್ಸ್ಪ್ಲೇನ್ ಟು ದ ಪೇಷಂಟ್ ಸ್ಮೋಕಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಅವ್ರ ಫ್ಯಾಮ್ಲಿಗೂ ಸ್ವಲ್ಪ ಕೌನ್ಸಿಲ್ ಮಾಡಿ ವಿ ವಿಲ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಅವರಿಗೆ ಸ್ಮೋಕಿಂಗ್ ಸ್ಟಾಪ್ ಮಾಡಿದ್ರೆ ಮಾತ್ರ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿರೋದು ಅಂತ. ಒಬ್ಬೊಬ್ರು ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಆಗುವಾಗಲೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟು ಪ್ರಾಬ್ಲಿ 1 year 2 years ನಂಗೆ ಕಾಯಿಲೆ ಕಂಪ್ಲೀಟಾಗಿ ವಾಸಿ ಆಗೋಗಿದೆ, ತಿರ್ಗಾ ಕಾಯಿಲೆ ಬರಲ್ಲ ಅಂದ್ಬಿಟ್ಟು ತಿರ್ಗಾ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೇರ್ ಇಸ್ ಡೆಫಿನೆಟ್ಲಿ ಅ ವೆರಿ ಹೈಯರ್ ರಿಸ್ಕ್, ಪ್ರಾಬ್ಲಿ 10-fold ರಿಸ್ಕ್ ಕಂಪೇರ್ ಟು ಅ ನಾರ್ಮಲ್ ಪರ್ಸನ್. ಓಕೆ, ಯಾರು ಸ್ಮೋಕ್ ಮಾಡಲ್ವೋ ಅದು ಕಂಪೇರ್ ಮಾಡಿದ್ರೆ ಒಂದು 10 times ರಿಸ್ಕ್ ಜಾಸ್ತಿ ಆಗುತ್ತೆ ತಿರ್ಗಾ ಕ್ಯಾನ್ಸರ್ ವಾಪಸ್ ಬರೋದ್ರಲ್ಲಿ. ಆ ಕ್ಯಾನ್ಸರ್ ವಾಪಸ್ ಬರೋದು ಇನ್ನೂ ಅಗ್ರೆಸಿವ್ ಆಗಿರುತ್ತೆ. ಓಕೆ, ಸೊ ಇಟ್ ಇಸ್ ವೆರಿ ವೆರಿ ಅಗ್ರೆಸಿವ್ ಬಿಕಾಸ್ ಮ್ಯೂಟೇಷನ್ಸ್ ಆಗ್ತಾ ಇರುತ್ತೆ. ದೇ ಕುಡ್ ಬಿ ಚೇಂಜ್ ಇನ್ ಮ್ಯೂಟೇಷನ್ಸ್ ಆ್ಯಂಡ್ ದೇ ಕುಡ್ ಬಿ ಅಗ್ರೆಸಿವ್ ಕ್ಯಾನ್ಸರ್ಸ್ ವಿಚ್ ಕ್ಯಾನ್ ಸ್ಟಾರ್ಟ್. ಸೊ ಈಗ ಸಾಮಾನ್ಯವಾಗಿ ನಾವು ನೋಡಿದಾಗ ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಾವು ಬೆಂಗಳೂರಿಂದ ಕರೆ ಮಾಡಿರೋದು ಸರ್. ಸರಿ, ಸ್ಮೋಕ್ ಬಿಡೋದಕ್ಕೆ ಏನಾದರೂ ಮಾಡ್ಬೋದಾ ಸರ್? ಈಗಾಗಲೇ ಸಾಕಷ್ಟು ಮಾತಾಡಿದ್ದೀವಿ. ಸೊ ಐ ಥಿಂಕ್ ನೀವೇ ಮನಸ್ಸು ಮಾಡಬೇಕು. ಅದಕ್ಕೆ ಒಳ್ಳೇದು ಕಾಲ್ ಮಾಡಿದ್ದೀರಾ. ಸೊ ಯು ಆರ್ ಮೋಟಿವೇಟೆಡ್ ಟು ಲೀವ್. ಸೊ ದಟ್ ಈಸ್ ಒನ್ ಥಿಂಗ್. ಸೊ ನಿಮಗೆ ಒಂದು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ವಿ ವಿಲ್ ಟ್ರೈ ಟು ಸಿ ವಿಚ್ ಕ್ಯಾಟಗರಿ ಯು ಫಾಲ್ ಇನ್. ಸೊ ಕೌನ್ಸಿಲಿಂಗಲ್ಲೇ ನಿಮಗೆ ಏನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕಾಗುತ್ತಾ ಅಂತ ಒಂದ್ಸರಿ ನೋಡೋಣ. ಅಕಸ್ಮಾತ್ ಅದರಲ್ಲಿ ಆಗಲಿಲ್ಲ ಅಂದರೆ ದೆನ್ ವಿ ಮೇ ಹ್ಯಾವ್ ಟು ಗಿವ್ ಸಮ್ ಡ್ರಗ್ಸ್, ಸ್ವಲ್ಪ ಔಷಧಿಗಳು ಕೊಟ್ಟು ಅದರಲ್ಲೇ ಕಂಟ್ರೋಲ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಇಟ್ಸ್ ಗುಡ್ ದಟ್ ನಿಮ್ಮಂಥವ್ರು ಕಾಲ್ ಮಾಡಿದ್ದಾರೆ. ಸೊ ಆ ಮೋಟಿವೇಶನ್ ಇದೆ. ಸೊ ಡೆಫಿನೆಟ್ಲಿ ನಿಮಗೆ ಏನು ಹೆಲ್ಪ್ ಬೇಕಂದರೆ ವಿ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್. ಈಗ ಸಾಕಷ್ಟು ನಾವು ಮಾತಾಡ್ತಾ ಹೋಗ್ತೀವಿ, ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಅದೊಂದು ಇದಾಗ್ಬಿಡುತ್ತೆ. ಸೊ ಈಗೇನಾಗುತ್ತೆ, ಅವರೇ ಮನಸ್ಸು ಮಾಡಬೇಕು. ಒಂದು ಎರಡನೇದು ಅವ್ರಿಗೆ ಬಂದಿದೆಯಲ್ಲ, ನಾನು ಸ್ಮೋಕ್ ಮಾಡಬಾರ್ದು, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಸೊ ಇದು ಬಂದಾಗ ಖಂಡಿತವಾಗಿ ಅವರ ಒಂದು 50% ಅವ್ರನ್ನ ಗೆದ್ದ ಹಾಗೆ. ಇನ್ನು 50% ಮೆಡಿಸಿನ್ಸ್ ಅದಕ್ಕೆ ವರ್ಕ್ ಮಾಡ್ತಾ ಹೋಗುತ್ತೆ. ಅವ್ರು ಕೇಳಿದಾಗ ಯಾವ್ದಾದ್ರು ಮೆಡಿಸಿನ್ಸ್ ಇದೆಯಾ ಡಾಕ್ಟರ್? ಡೆಫಿನೆಟ್ಲಿ ಇದೆ. ರೆಗ್ಯುಲರ್ ಮೆಡಿಸಿನ್ಸ್ ಕೊಡ್ತೀರಿ. ಸೊ ಅದು ಡೈಲಿ ತಗೋಬೇಕಾಗುತ್ತೆ ಅಂಟಿಲ್ ದ ಕ್ರೇವಿಂಗ್ ಇಸ್ ಸ್ಟಾಪ್. ನಿಕೋಟಿನ್ ಅಂದ್ರೆ ಅವರಿಗೆ ಅದನ್ನ ಕುಡಿಬೇಕು ಅಂತ ಅನ್ನಿಸ್ದಾಗ ಸೊ ಅದನ್ನ ಸ್ಟಾಪ್ ಮಾಡುತ್ತೆ. ಇಟ್ಸ್ ಬಿಕಾಸ್ ಏನಾಗುತ್ತೆ ಅಂದ್ರೆ ನಿಕೋಟಿನ್ ಆಕ್ಟ್ಸ್ ಆನ್ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಡೋಪಮೀನ್ ಅಂತೀರಿ. ಸೊ ಡೋಪಮೀನ್ ಬಂದಾಗ ಮನುಷ್ಯ ಎಕ್ಸೈಟ್ ಆಗ್ತಾನೆ. ಸೊ ಎಷ್ಟೊಂದು ಜನ ಇವಾಗ ನಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್ ನೋಡಿದ್ರೆ ಲಾಟ್ ಆಫ್ ಸ್ಟ್ರೆಸ್. ಸೊ ಆ ಸ್ಟ್ರೆಸ್ ಇದ್ದಾಗ ಸೊ ಸ್ಮೋಕ್ ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ಅವ್ರಿಗೇನಾಗುತ್ತೆ, ಆ ಸ್ಟ್ರೆಸ್ಸನ್ನು ರಿಲೀವ್ ಮಾಡೋದಕ್ಕೆ ಬ್ರೈನಲ್ಲಿ ಡೋಪಮೀನ್ ರಿಲೀಸ್ ಆಗುತ್ತೆ, ವಿಚ್ ಇಸ್ ಅ ನ್ಯೂರೋ ಟ್ರಾನ್ಸ್ಮಿಟರ್. ಸೊ ಹ್ಯಾಪಿನೆಸ್ ಕೊಡುತ್ತೆ. ಸೊ ದಟ್ ಕೈಂಡ್ ಆಫ್ ಸ್ಟ್ರೆಂತ್ ಕೊಡುತ್ತೆ. ಸೊ ಆ ಕ್ರೇವಿಂಗ್ನ ಕಡಿಮೆ ಮಾಡೋದಕ್ಕೆ ಔಷಧಿ ಕೊಡಬೇಕಾಗುತ್ತೆ ಟು ಸಪ್ರೆಸ್ ದಟ್ ಲೆವೆಲ್. ಸೊ ದೇ ಆರ್ ಮೆನಿ ಡ್ರಗ್ಸ್ ಅವೈಲಬಲ್ ಆ್ಯಂಡ್ ಅಕಾರ್ಡಿಂಗ್ಲಿ ಅವ್ರನ್ನ ಎವ್ಯಾಲ್ಯುಯೇಟ್ ಮಾಡಿ, ಸೊ ಆ ಕೊಡೋ ಡ್ರಗ್ಸಿಂದನೂ ಏನು ಸೈಡ್ ಎಫೆಕ್ಟ್ ಆದಂಗೆ ನೋಡಿಕೊಂಡು ವಿ ವಿಲ್ ಹ್ಯಾವ್ ಟು ಕರೆಕ್ಟ್ಲಿ ಅದು ಸರಿಯಾದ ವೈದ್ಯರ ಸಲಹೆ ಮೇರೆಗೆ ಅವರು ತಗೋಬೇಕಾಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ 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 ಹಲೋ, ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಪ್ರಭಾಕರ್ ಅಂತ. ಪ್ರಭಾಕರ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ ಅಂದ್ರೆ ನಾವು 9 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದೀವಿ. ಓಕೆ, ಬಿಡಬೇಕು ಅಂತಂದ್ವಿ. 1 day ಬಿಡ್ತೀವಿ, ಇಲ್ಲ 2 days ಬಿಡ್ತೀವಿ, ಮತ್ತೆ ಅದು ಅಟ್ರಾಕ್ಷನ್ ಆಗುತ್ತೆ, ಮತ್ತೆ ಹೈಟ್ ಆಗ್ತೀವಿ. ಸೊ ಅದನ್ನು ಬಿಡುವ ಕ್ರಮ ಬಿಡಕ್ಕೆ ಆಗ್ತಾ ಇಲ್ಲ. ಓಕೆ.
ಸೊ ಅದು ಬಿಡುವ ಬಗೆ ಹೇಗೆ, ಈಗಾಗಲೇ ಮಾತಾಡಿದ್ವಿ ನಾವು, ಈಗ ಸಾಕಷ್ಟು ಇದ್ರ ಬಗ್ಗೆ. ಆಸ್ ಐ ಟೋಲ್ಡ್ ಯು, ಐ ಥಿಂಕ್ ನಿಮಗೆ ಒಂದು ಸ್ವಲ್ಪ ದೇರ್ ಮೆನಿ ಹೆಲ್ಪ್ ಲೈನ್ಸ್ ಇದೆ ಇವಾಗ, ಗೌರ್ಮೆಂಟಿಂದ ಹೆಲ್ಪ್ ಲೈನ್ಸ್ ಇದೆ, ಪ್ರೈವೇಟಿಂದ ಹೆಲ್ಪ್ ಲೈನ್ಸ್ ಇದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ದೇ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ, ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟು, ಸೊ ಲಾಂಗ್ ಟರ್ಮ್ ಕಂಟ್ರೋಲ್ ಮಾಡೋದಕ್ಕೆ ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೈ ಟು ಹೆಲ್ಪ್. ಎಷ್ಟೊಂದು ಡ್ರಗ್ಸ್ ಇದೆ ಇವಾಗ. ಸೊ ಒಂದು ಡ್ರಗ್ ಆಗಲಿಲ್ಲ ಅಂದರೆ ವಿ ಮೇ ಆ್ಯಡ್ ಕಾಂಬಿನೇಷನಲ್ ಡ್ರಗ್ ಆ್ಯಂಡ್ ದೆನ್ ವಿ ಕ್ಯಾನ್ ರೆಡ್ಯೂಸ್ ಈಗಾಗಲೇ ನಾವು ಮಾತಾಡಿದಾಗೆ ಅವರ ಮನಸ್ಸು ಮಾಡೋದೇ ಒಂದು ದೊಡ್ಡ ಒಂದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದು. ಸರ್, ಈಗ ಕಾಯಿಲೆ ಬಂದಿದೆ, ವಾಸಿಯಾಗಿದೆ, ಎಲ್ಲವೂ ಆಗಿಬಿಟ್ಟಿದೆ. ಸೊ ಅವರ ಒಂದು ದೈನಂದಿನ ಒಂದು ಕಾರ್ಯಕ್ರಮಗಳು ಹೇಗೆ, ಅವ್ರು ಯಾವ ಎಲ್ಲರ ಥರ ಅವ್ರ ಜೀವನ ಮಾಡ್ಬೋದಾ, ಹೇಗೆ ಸರ್ ಅದು? ಓಕೆ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಏನಕ್ಕಂದರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್, ಏನೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋದು, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕ್ವಾಲಿಟಿ ಆಫ್ ಲೈಫ್. ಸೊ ಇವಾಗ ಟ್ರೀಟ್ಮೆಂಟ್ ಕೊಟ್ಟು ಆ ಸೈಡ್ ಎಫೆಕ್ಟ್ಸ್ ಏನೋ ತುಂಬ ಜಾಸ್ತಿ ಆದರೆ ಅವರು ರೆಗ್ಯುಲರ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ದೇ ಕುಡ್ ಬಿ ಅ ಫ್ಯಾಮಿಲಿ ಬ್ರೆಡ್ ವಿನ್ನರ್, ಅವರೇ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ಬೋದು, ಇಲ್ಲಾಂದರೆ ಒಂದು ತಾಯಿ ಆಗಿರ್ಬೋದು, ಸೊ ಹೂ ಈಸ್ ಟೇಕಿಂಗ್ ಕೇರ್ ಆಫ್ ಕಿಡ್ಸ್. ಸೊ ಏನೇ ಟ್ರೀಟ್ಮೆಂಟ್ ಕೊಡಲಿ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೇಂಟೈನಿಂಗ್ ಗುಡ್ ಕ್ವಾಲಿಟಿ ಆಫ್ ಲೈಫ್. ನಾರ್ಮಲ್ ಪರ್ಸನ್ ಥರ ನಾರ್ಮಲ್ ಕೆಲಸಗಳು ಮಾಡಿಕೊಂಡು ನಾರ್ಮಲ್ ರೊಟೀನ್ ವರ್ಕ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ಇವಾಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್ ಬಂದಿದೆ, ಎಲ್ಲ ರೋಬೋಟಿಕ್ ಮೆಷಿನ್ಸ್ ಬಂದಿದೆ, ಗುಡ್ ಎಕ್ಸ್ಪರ್ಟೀಸ್, ಲಾಟ್ ಆಫ್ ಫಾರಿನ್ ಡಾಕ್ಟರ್ಸ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ. ಯಾಕಂದರೆ ಎಲ್ಲ ಇಲ್ಲೇ ಇದೆ ಇವಾಗ. ಸೊ ಆಚೆ ಕಡೆ ಹೋಗೋದು ಏನೂ ಬೇಡ, ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ತಿರ್ಗಿ ಇಲ್ಲೇ ಬರ್ತಾರೆ. ಬೆಸ್ಟ್ ಹಾಸ್ಪಿಟಲ್ಸ್ ಆರ್ ಅವೈಲೇಬಲ್. ಸೊ ಟೆಕ್ನಾಲಜಿ, ಎಕ್ಸ್ಪರ್ಟೀಸ್, ಓಕೆ, ಬೆಸ್ಟ್ ಡ್ರಗ್ಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಸೊ ಇದೆಲ್ಲ ಇರೋದ್ರಿಂದ ಕ್ವಾಲಿಟಿ ಆಫ್ ಲೈಫ್ ಕ್ಯಾನ್ ಬಿ ಮಚ್ ಬೆಟರ್. ಎಷ್ಟೊಂದು ಜನ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು, ಇವಾಗ ರೇಡಿಯೇಷನ್ ತೊಗೊಂಡು ಕೆಲ್ಸಕ್ಕೆ ಹೋಗ್ತಾರೆ. 6 ಗಂಟೆಗೆ ಸರ್, 6 ಗಂಟೆಗೆ ನಮ್ಗೆ ಕೊಟ್ಬಿಡಿ ಸ್ಲಾಟು, 6 ಗಂಟೆಗೆ ನಾವು ಟ್ರೀಟ್ಮೆಂಟ್ ತೊಗೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಸೊ ದ ರೆಗ್ಯುಲರ್ ರೊಟೀನ್ ಇಸ್ ಮೇಂಟೈನ್ಡ್. ಸೊ ಸೈಕಲಾಜಿಕಲಿ ದೇ ಆರ್ ಮೋರ್ ಬ್ರೇವ್. ಸೊ ಆ ಧೈರ್ಯ ಇದೆ. ಸೊ ಐ ಆಮ್ ಗೋನ್ ಟು ಫೈಟ್ ಕ್ಯಾನ್ಸರ್ ಅಂತ. ಸೊ ಕ್ಯಾನ್ಸರ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕ್ಯಾನ್ಸರ್ ಇಸ್ ನಾವು ಕ್ಯಾನ್ಸರ್ನ ಡಯಾಬಿಟೀಸ್, ಹೈಪರ್ ಟೆನ್ಷನ್ನು, ಥೈರಾಯ್ಡ್ ತೊಂದರೆ ಥರ ಮ್ಯಾನೇಜ್ ಮಾಡಿ ಕ್ರಾನಿಕ್ ಡಿಸೀಸಾಗಿ ಕನ್ವರ್ಟ್ ಮಾಡಬೇಕು. ಕ್ಯಾನ್ಸರ್ ಅನ್ನೋದು ಹೆದರಿಕೆ ಬೇಡ. ಓಕೆ, ಇಟ್ ಇಸ್ ಸ್ಟಿಲ್ ಪೊಟೆನ್ಷಿಯಲಿ ಕಂಟ್ರೋಲಬಲ್. ಆ್ಯಂಡ್ ಅದನ್ನು ಕ್ರಾನಿಕ್ ಡಿಸೀಸ್ ಮಾಡೋದಕ್ಕೆ ವಿ ಹ್ಯಾವ್ ಆಲ್ಮೋಸ್ಟ್ ಬೀನ್ ದೇರ್. ಸೊ ಮತ್ತೊಂದು ಕರೆ ಇದೆ, ಶೈಲಾ ಅವರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಹಲೋ ಹಲೋ ಸರ್, ನಾನು ಶೈಲಾ. ನಮಸ್ತೆ ಅಮ್ಮ. ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ. ಮಾಡ್ತಿರೋದು ನಾವು ಕ್ಯಾನ್ಸರ್ ಪೇಷಂಟ್. ಅಲ್ಲಿ ಔಷಧಿ ಎಲ್ಲ ತಗೊಂಡಿದೀವಿ, ಅಂದ್ರೆ ಆಮೇಲೆ ಆಪರೇಷನ್ ಆಗಿದೆ, ಎಲ್ಲ ಇದೆ, ಸ್ಥಾನಕ್ಕೆ ಕ್ಯಾನ್ಸರ್ ಆಗಿತ್ತು. ಇದಕ್ಕೆ ಪಥ್ಯ ಏನಾರ ಇರ್ಬೇಕಾ, ಏನ್ ತೊಂದ್ರೆ ಬಂದ್ರೆ ಏನು ಇಲ್ಲೇನಾ ಅಂತ. ಈ ಟ್ರೀಟ್ಮೆಂಟ್ ತಗೊಳ್ತಾ ಇದಾರಂತೆ, ಆಹಾರದಲ್ಲಿ ಪಥ್ಯ ಇರಬೇಕಾ? ಇಲ್ಲಮ್ಮ, ಆಹಾರದಲ್ಲಿ ಏನು ಪಥ್ಯ ಏನಿಲ್ಲ. ಚೆನ್ನಾಗಿ ನೀರು ಕುಡೀರಿ. ಸೊ ರೆಗ್ಯುಲರ್ ಡಯಟ್ ತೊಗೊಳ್ಳಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ಸೊ ಯೋಚನೆ, ಚಿಂತೆ, ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ತಿರ್ಗಾ ವಾಪಸ್ ಬರುತ್ತೆ ಅಂತ ಭಯ ಬಿಟ್ಬಿಡಿ. ಸೊ ಎಲ್ಲ ಒಂದು ಗಟ್ಟಿ ಸಂಕಲ್ಪ ಮಾಡಿಕೊಂಡು ವಿಲ್ ಹ್ಯಾವ್ ಟು ಏನು ಪ್ರಿಕಾಷನ್ಸ್ ಅಂದರೆ ಎಕ್ಸಸೈಸು, ಒಳ್ಳೆ ಊಟ, ಮನೆಯಲ್ಲಿ ಮಾಡಿರೋ ಊಟ, ಆ್ಯಂಡ್ ಚೆನ್ನಾಗಿ ನೀರು ಕುಡ್ಕೊಂಡು ಯು ಕ್ಯಾನ್ ಎಂಜಾಯ್ ಯೋರ್ ಲೈಫ್. ಸೊ ನಿಮಗೆ ಮಾತ್ರೆ ಹಾರ್ಮೋನಲ್ ಪಾಸಿಟಿವ್ ಆಗಿದೆ, ನಿಮ್ಗೆ ಒಂದು ಮಾತ್ರೆ ಕೊಟ್ಟಿರ್ತಾರೆ 5 ವರ್ಷಕ್ಕೆ, ಅದನ್ನು ಕಂಟಿನ್ಯೂ ಮಾಡಬೇಕು ಅಷ್ಟೇ. ನಿಮ್ಮ ಡಾಕ್ಟರ್ನ ರೆಗ್ಯುಲರಾಗಿ ವಿಸಿಟ್ ಮಾಡಿ, ರೆಗ್ಯುಲರಾಗಿ ಚೆಕಪ್ ಮಾಡೋದು ತುಂಬ ಅವಶ್ಯಕತೆ. ಒಂದು 6 ತಿಂಗಳಲ್ಲಿ ಒಂದ್ಸರಿ ನಿಮ್ಮ ಯಾರು ಕ್ಯಾನ್ಸರ್ ಚಿಕಿತ್ಸೆ ಕೊಟ್ಟಿರ್ತಾರೋ ಅವ್ರನ್ನ ರೆಗ್ಯುಲರ್ ಫಾಲೋಅಪ್ಪಲ್ಲಿ ಇರಬೇಕು. ಫಾಲೋಅಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ರೆಗ್ಯುಲರಾಗಿ ಫಾಲೋಅಪ್ ಮಾಡಿ ನಿಮ್ಮ ಕ್ಯಾನ್ಸರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಬಟ್ ರೆಗ್ಯುಲರ್ ಡೈಲಿ ಲೈಫ್ ಸ್ಟೈಲಲ್ಲಿ ನೀವು ಚೇಂಜ್ ಮಾಡಿಕೊಂಡು ಇದನ್ನು ತಿನ್ನಬೇಡಿ, ಅದನ್ನು ತಿನ್ನಬೇಡಿ, ಅದೆಲ್ಲ ಏನೂ ಬೇಡ. ರೆಗ್ಯುಲರಾಗಿ ನಾರ್ಮಲಾಗಿ ಊಟ ಮಾಡಿಕೊಂಡು, ಚಿಂತೆ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ ಆರಾಮ್ಸೆ ಯು ಕ್ಯಾನ್ ಲೀಡ್ ಯೋರ್ ಲೈಫ್. ಓಕೆ ಸರ್, ಈಗ ಈ ಕಾಯಿಲೆ ಸಾಮಾನ್ಯವಾಗಿ ಒಬ್ಬರಿಗೊಬ್ರಿಗೆ ಹರಡುತ್ತಾ ಇಲ್ವಾ, ಹೇಗೆ ಸರ್ ಇದು? ಸೊ ಕ್ಯಾನ್ಸರ್ ಒಬ್ಬರಿಗಿಂತ ಇನ್ನೊಬ್ರಿಗೆ ಹರಡಲ್ಲ. ಕೆಲವರಲ್ಲಿ ಒಂದು ಎಷ್ಟೊಂದು ಜನ ನಮ್ಮ ಹತ್ರ ಬರ್ತಾರೆ, ಸರ್ ಊಟ ಜೊತೆಗೆ ಮಾಡ್ಬೋದಾ, ಓಕೆ, ಇಲ್ಲಾಂದರೆ ಜೊತೆಗೆ ಮಾತಾಡ್ಬೋದಾ, ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗುತ್ತಾ? ಕ್ಯಾನ್ಸರ್ ಡಸಂಟ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಆ ಹೆದರಿಕೆ ಬೇಡ. ದೇ ಹ್ಯಾವ್ ಟು ಬಿ ಟ್ರೀಟೆಡ್ ಆ್ಯಸ್ ಅ ನಾರ್ಮಲ್ ಪರ್ಸನ್. ಏನಾಗುತ್ತೆ ಅಂದರೆ ಇವಾಗ ಫ್ಯಾಮಿಲಿ ಸ್ವಲ್ಪ ಭಯ ಪಟ್ಕೊಂಡ್ರೆ ಸೈಕಲಾಜಿಕಲಿ ಇದೆಲ್ ಬಿ ಅಫೆಕ್ಟೆಡ್. ಆಲ್ರೆಡಿ ಕ್ಯಾನ್ಸರ್ ಅಂದರೆ ಭಯ ಇರುತ್ತೆ, ಅಯ್ಯೋ ನಾನು ಎಷ್ಟು ದಿನ ಬದುಕ್ತೀನೋ ಅಂತ ಒಂದು ಭಯ ಇರುತ್ತೆ. ಅದು ಫ್ಯಾಮಿಲಿ ಸ್ವಲ್ಪ ಭಯ ಪಟ್ಕೊಂಡ್ರೆ ದೇ ವಿಲ್ ಬಿ ಸೈಕಲಾಜಿಕಲಿ ಮೋರ್ ವರಿಡ್. ಸೊ ಇಟ್ಸ್ ವೆರಿ ವೆರಿ, ಕ್ಯಾನ್ಸರ್ ಒಬ್ಬರಿಂದ ಇನ್ನೊಬ್ರು ಸ್ಪ್ರೆಡ್ ಮಾಡಲ್ಲ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಕಿವಿ ಮಾತು ಹೇಳ್ತೀರಾ ಸರ್? ಸೊ ಸ್ಮೋಕಿಂಗ್ ಬಿಡೋದು ತುಂಬ ಅವಶ್ಯಕತೆ. ಸ್ಮೋಕಿಂಗ್ ಇಸ್ ಸೊಸೈಟಲ್ ಪ್ರಾಬ್ಲಮ್. ಸೊ ನಾವೆಲ್ಲ ಜೊತೆಗೆ ಆ್ಯಸ್ ಅ ಟೀಮ್ ವರ್ಕ್ ಮಾಡಿ ವಿ ವಿಲ್ ಟ್ರೈ ಟು educate the rural population, the urban population, and hopefully in the next few years we will eliminate smoking, at least reduce smoking. ತುಂಬ ಕಡಿಮೆ ಮಾಡೋದು ತುಂಬ ಅವಶ್ಯಕತೆ. ಸೊ ಇದರಿಂದ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ಗೂ ತುಂಬ ಹೆಲ್ಪ್ ಆಗುತ್ತೆ.
So the overall economy also will be advantageous. So leading good quality of life and having good lifestyle is the most important to prevent any disease including cancer. Thank you. ಬಹಳ ಉತ್ತಮವಾದ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ತಾವು ಬಿಡು ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕಾಗಿ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.